ನಾವಿದು ನೋಡ್ಲಾ? ಅಯ್ಯೋ, ಏನು ದೆವ್ವದ ಸೌಂಡ್ ಗಿಂಡೆಲ್ಲ ಹಾಕಲ್ಲ ತಾನೆ? ನಂಗೆ ದೆವ್ವ ಅಂತ ಯಾಕೆ ಇಷ್ಟೊಂದೆಲ್ಲ ಇಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಿದ್ರು? ಯಾರು ಏನು ಹೇಳೋದೇ ಇಲ್ಲ, ಯಾರು ಮಾತು ಓಡ್ತಿಲ್ಲ, ಎಲ್ಲ ಖುಷಿ ಕೇಳಿಸ್ತಿರ್ತಾರೆ. ಕ್ರೇಜಿ ಆಗಿದೆ ಲುಕ್ಕು. ಅಯ್ಯಪ್ಪ ದೇವ್ರೆ, ಏನು ತೆಗಿಯೋದಾ? ಏನೇನೋ ಕೆಲಸ ಮಾಡಿಸ್ತಿದ್ದಾರಪ್ಪ ಇವರು. ಶುರು ಹಚ್ಕೊಳ್ಳೋಣ. ಎಸ್, ಶುರು ಹಚ್ಕೊಳ್ಳೋಣ. ಬಟ್ ಗೆಸ್ ಮಾಡಿದ್ದೆ ಹಿಂಗೆಲ್ಲ ಏನೋ ಒಂದು ಲಾಂಗ್ ಕೋಟು ಜಾಕೆಟೆಲ್ಲ ಹಾಕೊಂಡು ಬಂದಿರ್ತಾರೆ ಅಂತ. ಓಕೆ, ಫೈನಲಿ ಹೋದೆ. ಸ್ಟಾರ್ಟ್ ಮಾಡೋಣ. ಯಾಕೆ ಇಷ್ಟೊಂದು ಸೈಲೆನ್ಸ್? ಓಕೆ, ಎಲ್ಲ ಬ್ಲ್ಯಾಕ್. ಫಸ್ಟ್ ಸೆಗ್ಮೆಂಟ್ ಕೊಟ್ಟಿರೋ 5 ಸ್ಟಿಕ್ಸಲ್ಲಿ ಬರೀ 3 ಸ್ಟಿಕ್ಸ್ ಮಾತ್ರ ಮೂವ್ ಮಾಡಿ ಮನೆ ಶೇಪ್ನ ಚೇಂಜ್ ಮಾಡಿ ಪಕ್ಕದಲ್ಲಿರೋ ಕಾಯಿನ್ನ ಮನೆ ಒಳಗೆ ಬರೋ ಹಾಗೆ ಮಾಡಬೇಕು, ಅಷ್ಟೇ ಸಿಂಪಲ್. ಆದರೆ ಅಟ್ ಎನಿ ಕಾಸ್ಟ್ ಕಾಯಿನ್ನ ಟಚ್ ಆರ್ ಮೂವ್ ಮಾಡೋ ಹಾಗೆಲ್ಲ. ಇದನ್ನು ಸಾಲ್ವ್ ಮಾಡೋಕ್ಕೆ ನಿಮಗೆ ಇರೋ ಟೈಮ್ 30 ಮಿನಿಟ್ಸ್. ಇದ್ರ ಜೊತೆ ಟ್ವಿಸ್ಟ್ ಏನು ಅಂದರೆ ನಿಮ್ಮನ್ನು ಡೈವರ್ಟ್ ಮಾಡೋಕ್ಕೆ ಅಂತಾನೆ ಕ್ವೆಶನ್ಸ್ ರೆಡಿ ಹಾಕಿ ವೆಲ್ಕಮ್ ಟು wiz.com ಯೂಟ್ಯೂಬ್ ಚಾನಲ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ನನಗೆ ಕಾಯಿನ್ನ ಮುಟ್ಟಂಗಿಲ್ಲ. ಓಕೆ, ಸ್ಟಿಕ್ ಮತ್ತು ಯಾ ರೆಡಿ. ಅದು ಹೆಂಗೆ ನಂಬೋದು ನಾನು? ತರ್ಟಿ ಮಿನಿಟ್ಸ್ ಬೇಕಂತ. ಓಕೆ, ಸ್ಟಾರ್ಟ್ ಮಾಡಲಾ? ನಾವು ಮನೆ ಬಿಲ್ಡ್ ಮಾಡುವ. ಕೊಟ್ಟಿರೋ ಸ್ಟಿಕ್ ಪೊಸಿಷನ್ ಚೇಂಜ್ ಮಾಡ್ಕೋಬೋದಲ್ವಾ? ಮನೆ ಕಟ್ಟಕ್ಕೆ ಸ್ಟಿಕ್ ಪೊಸಿಷನ್ ಚೇಂಜ್ ಮಾಡ್ಬೋದಲ್ವಾ? ಕೊಟ್ಟಿರೋ ಅಯ್ಯೋ ಇಷ್ಟು. ಕನ್ನಡ ನಟಿಯರು ತುಂಬ ಜನ ಕನ್ನಡಗಿಂತ ತೆಲುಗು ಅಲ್ಲಿ ಮಾಡ್ತಿರೋರು ಹೆಚ್ಚು. ಪೇಮೆಂಟ್ ಚೆನ್ನಾಗಿದೆ ಅಂತ ಅಪರ್ಚುನಿಟಿ ಯಾವುದೋ ಒಂದು ಸಿಕ್ಕಿದ್ರೆ ಸಾಕು ಅಂತ ಸ್ವಲ್ಪ ವರ್ಕಿಂಗ್ ಅಟ್ಮಾಸ್ಫಿಯರ್ ಇಲ್ಲಿಗಿಂತ ಅಲ್ಲಿ ಬೆಟರ್. ಓಕೆ, ಪೇಮೆಂಟ್ ಓಕೆ. ಸೊ ನನ್ನ ಒಪಿನಿಯನ್ ಇದ್ರ ಮೇಲೆ ಏನಂದರೆ, ಪೇಮೆಂಟ್ ಅಫ್ಕೋರ್ಸ್ ಚೆನ್ನಾಗಿರುತ್ತೆ. ಇವಾಗ ನಾವು ಆರ್ಟಿಸ್ಟ್, ಇವಾಗ ಹೆಂಗೆ ಯೂಶ್ವಲಿ ತುಂಬ ಜನ ITಸಲ್ಲೆಲ್ಲ ವರ್ಕ್ ಮಾಡ್ತಿರ್ತಾರೆ, ಅವ್ರು ಹೆಂಗೆ ಪ್ರಮೋಷನ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೋ, ಸೊ ಆರ್ಟಿಸ್ಟ್ ಆದಮೇಲೆ ನಮಗೂ ಬೇರೆ ಇಂಡಸ್ಟ್ರಿಗೆ ಹೋದಾಗ ಇಟ್ ವುಡ್ ಬಿ ಲೈಕ್ ಅ ಪ್ರಮೋಷನ್ಸ್. ಮತ್ತು ಹಾಗೆ ಇನ್ಕ್ರಿಮೆಂಟ್ ಇರುತ್ತೆ. ಆ್ಯಂಡ್ ಜೊತೆಗೆ ಬೇರೆ ಏನೋ ಲ್ಯಾಂಗ್ವೇಜ್ ಆಡಿಯನ್ಸ್ನ ಕೂಡ ಎಲ್ಲ ಕನೆಕ್ಟ್ ಆದಂಗಿರುತ್ತೆ. ಸೊ ಪ್ರಾಬಬ್ಲಿ ಅದಕ್ಕೋಸ್ಕರ. ಆ್ಯಂಡ್ ಮೇ ಬಿ ದಿಸ್ ಇಸ್ ದ ರೀಸನ್. ಆ್ಯಂಡ್ ಆಪರ್ಚುನಿಟಿ ಎಲ್ಲಿ ಜಾಸ್ತಿ ಸಿಗುತ್ತೋ ಅಲ್ಲಿ ವಿ ಥಿಂಕ್. ಯೂಶ್ವಲಿ ಎಲ್ಲರೂ ಹಾಗೆ ಅಲ್ವಾ, ನಾವು ಹ್ಯೂಮನ್ಸ್ ಅಂದಮೇಲೆ ಆಪರ್ಚುನಿಟಿ ಎಲ್ಲಿ ಸಿಗುತ್ತೋ, ಒಳ್ಳೆ ಆಪರ್ಚುನಿಟಿ ಸಿಕ್ಕಿದಾಗ ವಿ ಜಂಪ್ ಇಟ್. ಟೆಲ್ ಸಮಥಿಂಗ್. ನೋ, ಇನ್ನೇನು ಮಾಡ್ಬೇಕು ನಾನು? ದಿಸ್ ಇಸ್ ಡನ್. ಓಕೆ, ಟೈಮ್ ಹೋಗ್ತಾ ಇದೆ. ಇದು ಟಚ್ ಸಾಲ್ವ್ ಮಾಡೋಕ್ಕೆ. ಓಕೆ, 3 ಸ್ಟಿಕ್ಕಲ್ಲಿ ಇದೇ ಆಗೋದು ಮನೆ ಅಂದರೆ. ಸೊ ಹಿಂಗೆ ಕಾಯಿನ್ನ ಟಚ್ ಮಾಡ್ತಿಲ್ಲ ನಾನು. ಕರೆಕ್ಟಾಗಿ ಅದೇ ಕ್ವೆಶನ್ ಹೆಂಗೆ ಅದೇ ಬಂತು, ಅದೇ ಇರ್ತೀನಿ ಅಂತ. ಯಾಕೆ ಕನ್ನಡ ಫಿಲಮ್ ಸೀರಿಯಲ್ ಮೇಕರ್ಸ್ ಕಣ್ಣಿಗೆ ಅಕ್ಷಿತಾ ಕಾಣಿಸ್ಕೋತಿಲ್ಲ? ಯಾಕೆ ಯಾವುದು ಕನ್ನಡ ಪ್ರಾಜೆಕ್ಟ್ ಮಾಡ್ತಿಲ್ಲ? ಅಕ್ಷಿತಾ ಯಾವುದು ಕಾಂಟ್ರವರ್ಸಿಯಲ್ಲಿ ಸಿಗ್ತಿಲ್ಲ ಅಂತನ, ಅಥವಾ ನಿಮ್ಮನ್ನು ಯಾರು ಹೀರೋಯಿನ್ ದೃಷ್ಟಿಯಲ್ಲಿ ನೋಡ್ತಾನೆ ಇಲ್ವಾ, ಅಥವಾ
ಎಲ್ಲಾದರೂ ಮಿಸ್ ಆಗಿ ಕನ್ನಡ ಫಿಲಮ್ ಸೀರಿಯಲ್ ಮೇಕರ್ಸ್ ಬಗ್ಗೆ ಬೈಬಿಟ್ಟಿದ್ದೀರಾ, ಜ್ಞಾಪನಿಸ್ಕೊಳ್ಳಿ. ಹಾಗೇನಾದರೂ ಇದ್ದರೆ ನಮ್ಮ ಚಾನಲ್ viz.com ಮೂಲಕ ಕ್ಲಿಯರ್ ಮಾಡಿಬಿಡಿ. ಕನ್ನಡದವರು ವಿಶಾಲ ಹೃದಯದವರು ಕ್ಷಮಿಸ್ಬಿಡ್ತಾರೆ. ಸೊ ಇದಕ್ಕೆ ನನ್ನ ಆನ್ಸರ್ ಏನಂದರೆ, ನಾನು ಫಸ್ಟ್ ಇಂಡಸ್ಟ್ರಿಗೆ ಟ್ರೈ ಮಾಡಿದಾಗ ಮೂವೀಸ್ ಮಾಡಬೇಕು ಅಂತಲೇ ಟ್ರೈ ಮಾಡ್ತಾ ಇದ್ದೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಾನು ಲೈಕ್ 18 ಇಯರ್ಸ್ ಇದ್ದಾಗ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಇನ್ನೂ ಮೆಚ್ಯೂರಿಟಿ ಇರಬೇಕು ಫೇಸಲ್ಲಿ, ಸ್ವಲ್ಪ ಬೇಬಿ ಫೇಸ್ ಇದೆ ಹಾಗೆ ಹೀಗೆ ಅಂತ ಒಂದಷ್ಟು ರಿಜೆಕ್ಷನ್ಸ್ ಆಯಿತು ಮೂವೀಸಲ್ಲಿ. ಆ್ಯಂಡ್ ಹಾಗಾಗಿ ಐ ಥಾಟ್ ಸೀರಿಯಲ್ ಮಾಡೋಣ ಅಂತ. ನಾನು ಫಸ್ಟ್ ಸೀರಿಯಲ್ ಆ್ಯಕ್ಟಿಂಗ್ ಬರ್ತಿರ್ಲಿಲ್ಲ, ಎಲ್ಲೂ ಟ್ರೈನಪ್ ಆಗಿರಲಿಲ್ಲ. ಫಸ್ಟ್ ನಾನು ಹೀರೋ ತಂಗಿಯಾಗಿ ಒಂದು ಭೂಮಿ ತಾಯಾಣಿ ಅಂತ ಸೀರಿಯಲ್ ಮಾಡಿದೆ. ಅದ್ರ ಜೊತೆಗೆ ಒಂದು 3-4 ಸೀರಿಯಲ್ ಮಾಡಾದಮೇಲೆ ಇಂಡಸ್ಟ್ರಿ ಹೇಗಂದರೆ ಒಂದ್ಸಲಿ ನಾವು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿಬಿಟ್ರೆ ಅವ್ರಿಗೆ ನಾವು ಲೈಕ್ ಲೀಡ್ ಆಗೋದು ಕಷ್ಟ, ನೀವು ಆಲ್ರೆಡಿ ಸಪೋರ್ಟಿಂಗ್ ಮಾಡಿದ್ದೀರಾ ಹಾಗೆ ತೊಗೊಳ್ಳೋಣ, ಬರೀ ಇದೇ ಕ್ಯಾರೆಕ್ಟರ್ಗೆ ಕರಿಯಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಆ್ಯಂಡ್ ದೆನ್ ನನಗೆ ಲೀಡ್ ಮಾಡಬೇಕು ಅನ್ನೋದು ಒಂದು ತುಂಬ ದಿವಸದಿಂದ ತಲೆಯಲ್ಲಿತ್ತು. ಹಾಗಾಗಿ ನಾನು ತೆಲುಗುಗೂ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಿದ್ರಿಂದ ಆ್ಯಂಡ್ ಒಂದು ಒಳ್ಳೆ ಆಪರ್ಚುನಿಟಿ ಬಂತು ಫೈನಲಿ 2022ನಲ್ಲಿ. ಆ್ಯಂಡ್ ಆ ಟೈಮಲ್ಲಿ ನಾನು ನಮ್ಮ ಸೀರಿಯಲ್ನ ಕ್ವಿಟ್ ಮಾಡಿದ್ದೆ, ನನ್ನ ಎಕ್ಸಾಮ್ಸ್ ಇತ್ತು ಅಂತ ಹೇಳಿ. ಎಕ್ಸಾಮ್ ಮುಗ್ದು ವಿತಿನ್ ವೀಕ್ ಆರ್ 2 ವೀಕ್ಸ್ ಅನಿಸುತ್ತೆ ನನಗೆ ತೆಲುಗು ಸೀರಿಯಲ್ ಲೀಡಾಗಿ ಸಿಕ್ಕಿದಾಗ ಅಲ್ಲಿಗೆ ನಾನು ಜಂಪ್ ಆದೆ. ಆ್ಯಂಡ್ ಅದಾದಮೇಲೆ ಲೈಕ್ ಲೀಡ್ ಆಗಿನೇ ಒಂದಷ್ಟು ಅವಕಾಶಗಳು ಬಂದಿದೆ ಕನ್ನಡದಲ್ಲಿ. ಬಟ್ ಏನಂದ್ರೆ ಅಲ್ಲಿ ಡೇಟ್ಸ್ ಮ್ಯಾನೇಜ್ ಆಗಲ್ಲ ಅಂತ ಹೇಳಿ ಇಲ್ಲ ಮೇಡಮ್ ನೀವು ಫುಲ್ ಕಂಪ್ಲೀಟಾಗಿ ಆ ಸೀರಿಯಲ್ ಬಿಟ್ಟು ಬರಬಿಡಬೇಕು, ಯಾಕಂದರೆ ಇಲ್ಲಿ ಡೇಟ್ಸು ಪ್ರಾಬ್ಲಮ್ ಆಗುತ್ತೆ, ನಮಗೆ ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸಿಕ್ಕಿರಲಿಲ್ಲ. ಆ್ಯಂಡ್ ಇವಾಗ ಮತ್ತೆ ಟ್ರೈ ಮಾಡ್ತಿದ್ದೀನಿ. ಬಟ್ ಆದರೂ ಒಂದಷ್ಟು ಜನ ನಾನು ಲೀಡ್ ಮಾಡಿದ್ದೀನಿ ಅಂತ ಗೊತ್ತಿದ್ರು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ಗೆ ಕರೀತಾರೆ, ವಿಚ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್. ಹಾಗಾಗಿ ಅದು ಹಾಗೆ ಇದೆ, ಕಾಂಟ್ರವರ್ಸಿ ಅಂಥದ್ದಿಲ್ಲ. ಇನ್ಫ್ಯಾಕ್ಟ್ ಇದು ನನ್ನ ಫಸ್ಟ್ ನನ್ನ ಪರ್ಸ್ನಲ್ ಬಗ್ಗೆ ಕನ್ನಡದಲ್ಲಿ ಒಂದು ಪಾಡ್ಕ್ಯಾಸ್ಟ್ ಇಂಟರ್ವ್ಯೂ ಥರ ಮಾಡ್ತಿರೋದು. ಹಂಗಾಗಿ ಐ ಡೋಂಟ್ ಥಿಂಕ್ ಕಾಂಟ್ರವರ್ಸಿ ಎಲ್ಲ ನಾನು ಮಾಡಿಲ್ಲ. ಲೆಟ್ಸ್ ಗೋ ಬ್ಯಾಕ್ ಟು ದ ಹೋಮ್ ಬಿಲ್ಡಿಂಗ್. ಇಷ್ಟೇ ಮಾಡೋಕ್ಕಾಗೋದು 3 ಸ್ಟಿಕ್ಕಲ್ಲಿ, ಇನ್ನೇನು ಮಾಡ್ಬೋದು ಹೇಳಿ. ಆ ಕಾಯಿನ್ ಮುಟ್ದೆ ಇಷ್ಟೇ ಮಾಡೋಕ್ಕಾಗೋದು ಮನೆಗೇ. ಮನೆ ಶೇಪ್ ಅಂದರೆ ಇಷ್ಟೇ, ಟ್ರಯಾಂಗಲ್ ಮನೆ ಶೇಪ್. ತಲೆ ಉಪಯೋಗಿಸ್ಬೇಕಾ? ನೋಡಿ ಬಂತಲ್ಲ, ಇನ್ನೇನು ಬೇಕು, ಇದೊಂಥರ ಚಿಕ್ಕ ಗೂಡು ಥರ. ಬೇಕಾದ್ರೆ ಶೇಪ್ ಚೇಂಜ್ ಮಾಡೋಣ, ಯಾವ ಕಡೆ ಬೇಕು ಆ ಕಡೆಗೆ ಅಷ್ಟು. ಮನೆ ಆಯ್ತಲ್ಲ. ಸ್ಕೂಲಲ್ಲಿದ್ದಾಗ ಹೀಗೆ ಅಲ್ವ ಮನೆ ಮಾಡ್ತಿದ್ದಿದ್ದು. ಇದು ಮತ್ತೆ ಓದೋಣ ಇಷ್ಟೇ. 3 ಸ್ಟಿಕ್ಕಲ್ಲಿ ಯಾರು ಮನೆ ಮಾಡ್ಬೋದು ಅಂತ ಹೇಳಿದ್ದು? ಯಾರ್ದಿವೆಲ್ಲ ಥಾಟು? ಏನು ಕ್ರಿಯೇಟಿವ್ ಅಂತೆಲ್ಲ ಐಡಿಯಾ ಇಟ್ಕೊಂಡು ಇಷ್ಟೇ. ನನಗೆ ಇನ್ನೇನಾಗುತ್ತೆ, ಮನೆ ಇಷ್ಟೇ ಆಗೋದು ಅಷ್ಟೇ. ಇನ್ನೇನು ತಲೆ ಉಪಯೋಗಿಸಿದ್ರು ಅಷ್ಟೇ ಅದು. ನೋಡಿ ಮನೆ ಇಸ್ ಡನ್. ಓಕೆ, ಅಕ್ಷತಾ ಹಾಬೀಸ್ ಏನು? ತರಲೆ ಮಾಡೋದು, ಫ್ರೆಂಡ್ಸ್ ತಲೆ ತಿನ್ನೋದು ಬಿಟ್ಟರೆ ಬೇರೆ ಹಾಬೀಸ್ ಬಗ್ಗೆ ಹೇಳಿ. ಚೆನ್ನಾಗಿ ಸ್ಟಾಕ್ ಮಾಡಿದ್ದಾರೆ ಆ್ಯಕ್ಚುಲಿ. ಅದೇ ಜಾಸ್ತಿ ತಲೆ ತಿಂತೀನಿ, ಬಟ್ ಅವ್ರಿಗೆ ಅನ್ಸಲ್ಲ ತಲೆ ತಿಂತಿದ್ದೀನೋ ಇಲ್ವೋ ಅಂತ. ಬಟ್ ಅವರು ತುಂಬ ಇಂಟ್ರ್ಯಾಕ್ಟ್ ಆಗಿ ಮಾಡ್ತಾರೆ. ಆ್ಯಂಡ್ ಹಾಬೀಸ್ ಅಂತ ಸದ್ಯಕ್ಕೇನಿಲ್ಲ, ಸರಿಯಾಗಿ ಚೆನ್ನಾಗಿ ನಿದ್ದೆ ಮಾಡೋದು, ನೆಟ್ಫ್ಲಿಕ್ಸ್ ಆ್ಯಂಡ್ ಚಿಲ್. ಅದು ಬಿಟ್ಟು ಆಚೆ ಅಂತ ಹೋದಾಗ ಸ್ಪೋರ್ಟ್ಸ್ ಆಡೋಕ್ಕೆ ಇಷ್ಟಪಡ್ತೀನಿ, ಬ್ಯಾಡ್ಮಿಂಟನ್ ಆಡ್ತೀನಿ, ಕ್ರಿಕೆಟ್ ಆಡ್ತೀನಿ. ರೀಸೆಂಟಾಗಿ ಇವೆಲ್ಲ ಸ್ಟಾರ್ಟ್ ಆಗಿರೋ ಹಾಬೀಸು. ಅದು ಬಿಟ್ಟರೆ ಜಾಸ್ತಿ ಸಾಂಗ್ಸ್ ಕೇಳ್ತಾ ಇರ್ತೀನಿ, ಏನಾದರೂ ಬುಕ್ಸ್ ಓದ್ತೀನಿ. ನನಗೆ ಫಿಕ್ಷನ್ ಬುಕ್ಸ್ ಓದೋದು ತುಂಬ ಇಷ್ಟ. ಆ್ಯಂಡ್ 1-2 ಬುಕ್ ಓದಿ ಮುಗಿಸಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಹಾಬೀಸ್ ಟ್ರಾವೆಲಿಂಗ್ ತುಂಬ ಇಷ್ಟ ನನಗೆ. ಆ್ಯಂಡ್ ಟ್ರಾವೆಲಿಂಗಲ್ಲಿ ಯಾವ ಥರ ಪ್ಲೇಸಸ್ ಅಂತ ಏನಿಲ್ಲ, ಲೈಕ್ ಸಿಚುವೇಶನ್ ತಕ್ಕಂತೆ ಚೇಂಜ್ ಆಗ್ತಾ ಇರುತ್ತೆ ಮೈಂಡ್. ಇವಾಗ ಬೀಚ್ ಪ್ಲೇಸಸ್ಗೆ ಹೋದರೆ ಬೀಚ್ ಚೆನ್ನಾಗಿದೆ ಅನಿಸುತ್ತೆ, ಮೌಂಟೇನ್ ಪ್ಲೇಸಸ್ಗೆ ಹೋದರೆ ಮೌಂಟೇನ್ ಅನಿಸುತ್ತೆ. ಆಲ್ ಟುಗೆದರ್ ದಿಸ್ ಆರ್ ಮೈ ಹಾಬೀಸ್. ಡನ್. ಆ್ಯಂಡ್ ದಿಸ್ ಇಸ್ ದ ಮನೆ ಐ ಕ್ಯಾನ್ ಬಿಲ್ಡ್ ಇನ್ 3 ಸ್ಟಿಕ್ಸ್ ಅಷ್ಟೇ. ನೋಡಿ ಇನ್ನೇನು ಮನೆ ಮಾಡೋದು. ಅದರ್ ದೆನ್ ಟಾಪ್ ಲೀಡ್ ಆರ್ಟಿಸ್ಟ್ ಅವ್ರು ರೆಗ್ಯುಲರ್ ಆಗಿ 2-3 ಸೀರಿಯಲ್ ಸಪೋರ್ಟಿಂಗ್ ರೋಲ್ಸ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ತಿರೋ
ಮ್ಯಾನೇಜ್ ಮಾಡ್ತಿರೋರನ್ನ ಬಿಟ್ಟು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಿ ವೇಟಿಂಗ್ ಫಾರ್ ಸಮಥಿಂಗ್ ಬಿಗ್ ಅಂತ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ. ಸೊ ಹೌ ಡು ಯು ಗೈಸ್ ಮ್ಯಾನೇಜ್ ಯುವರ್ ಎಕ್ಸ್ಪೆನ್ಸಸ್? ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ ಹೇಗಿದೆ? ಹಾಂ, ಸೊ ಹೇಳೋಕ್ಕಾಗಲ್ಲ. ಒಂದಷ್ಟು ಜನ ಸೇವಿಂಗ್ಸ್ ಮಾಡಿಕೊಂಡು ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ತೆಲುಗು ಸೀರಿಯಲ್ ಮತ್ತು ಡ್ಯಾನ್ಸ್ ಶೋ ಲೈಕ್ ಲಾಸ್ಟ್ ಜುಲೈ ಆಗಸ್ಟಲ್ಲೆಲ್ಲ ಕಂಪ್ಲೀಟ್ ಆಯಿತು. ಬಟ್ ದೆನ್ ನಾನು 2.5 years ಸೀರಿಯಲ್ ಮಾಡಿರ್ತೀನಿ ಆ್ಯಂಡ್ ಅಲ್ಲಿ ಪೇಮೆಂಟು ಕೂಡ ಚೆನ್ನಾಗಿರುತ್ತೆ. ನಾನು ಸೇಫ್ಟಿಗೆ ನಾನು ಫುಲ್ ಸೇವಿಂಗ್ಸ್ ಅಂತೂ ಮಾಡಿಟ್ಟಿರ್ತೀನಿ. ಆ್ಯಂಡ್ ಡ್ಯಾನ್ಸ್ ಶೋ ಮಾಡಿದಾಗ 3-4 months ನನ್ನ ಫಿನಾಲೆ ತನಕ ಇದ್ದಿದ್ದ ರೀಸನ್ ಸೊ ಫುಲ್ ಬ್ಯಾಕಪ್ ಇಟ್ಟಿದೆ ಅಟ್ಲೀಸ್ಟ್ ನೆಕ್ಸ್ಟ್ 8 or 9 monthsಗೆ ಎಕ್ಸ್ಪೆನ್ಸಸ್ ಎಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ನನ್ನ ಪೇರೆಂಟ್ಸ್ ಜೊತೆ ಇರೋದ್ರಿಂದ ನನಗೇನು ಜಾಸ್ತಿ ಎಕ್ಸ್ಪೆನ್ಸಸ್ ಎಲ್ಲ ಜಾಸ್ತಿ ಬೀಳಲ್ಲ. ಬಿಕಾಸ್ ನಾನೇನು ಮನೆ ಬಾಡಿಗೆ ಆ ಥರ ಏನು ಕಟ್ಟದೇ ಇರೋ ಕಾರಣ ಸೊ ನಾನು ಚಿಕ್ಕಪುಟ್ಟ ಎಕ್ಸ್ಪೆನ್ಸಸ್ನ ನಾನು ಬೇರೆ ಮಾಡ್ಬೋದು. ಆ್ಯಂಡ್ ಬೇರೆ ಆರ್ಟಿಸ್ಟ್ ಅಂತ ಬಂದಾಗ ಸೈಡ್ ಬಿಸ್ನೆಸ್ ಅಂತ ಮಾಡ್ತಾ ಇರ್ತಾರೆ. ಅವ್ರು ಎಲ್ಸ್ ಡಿಪೆಂಡ್ ಆಗಿರ್ಬೋದು. ಇವಾಗಂತೂ ಇಟ್ಸ್ ವೆರಿ ಪ್ರಿಟಿ ಈಸಿ ಅನಿಸುತ್ತೆ ಅರ್ನ್ ಮಾಡೋದು. ಯಾಕಂದರೆ ಇನ್ಸ್ಟಾಗ್ರಾಮಿಂದ ನಾವು ಅರ್ನ್ ಮಾಡ್ಬೋದು. ಕೊಲ್ಯಾಬ್ ಶೂಟ್ಸ್ ಅಂತ ಬರ್ತಿರುತ್ತೆ, ತುಂಬ ಸಲೂನ್ ಪ್ರಮೋಷನ್ಸ್ ಆಗಿರ್ಬೋದು. ಸೊ ಪ್ರತಿಯೊಂದು ಕೊಲ್ಯಾಬ್ರೇಷನ್ ತುಂಬ ನಡೀತಿರೋದ್ರಿಂದ ಅಲ್ಲಿ ಒಂದಷ್ಟು ಲೈಕ್ ಇಫ್ ವಿ ಆರ್ ನಾಟ್ ವರ್ಕಿಂಗ್ ಅಂದರೂ ಕೂಡ ಒಂದು ಮಿನಿಮಮ್ ಅಮೌಂಟ್ ಅಂತೂ ಲೈಕ್ ಅರ್ನ್ ಮಾಡೋಕ್ಕೇನು ಪ್ರಾಬ್ಲಮ್ ಇಲ್ಲ ಇವಾಗ ಸಿನ್ಸ್ ಬಿಕಾಸ್ ಆಫ್ ಇನ್ಸ್ಟಾಗ್ರಾಮ್. ಸೊ ಐ ಥಿಂಕ್ ಮೇ ಬಿ ಹೀಗೆ ಡೀಲ್ ಮಾಡ್ತಾ ಇರ್ತಾರೆ ಅನಿಸುತ್ತೆ. ಆರ್ ಎಲ್ಸ್ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿರ್ತಾರೆ ಪ್ರಾಬಬ್ಲಿ. ಸೊ ದಿಸ್ ಇಸ್ ದ ರೀಸನ್ ಐ ಗೆಸ್. ಈಗ ನನ್ನ ಮನೆ ಶೇಪ್ನ ಚೇಂಜ್ ಮಾಡಿದ್ದೀನಿ. 3 sticks ಮಾತ್ರ ಇನ್ನು ಡಿಫ್ರೆಂಟಾಗಿ ಏನು ಮಾಡು. ಅಕಸ್ಮಾತ್ ಮುಂದೆ ಒಂದು ಕನ್ನಡ ಸಿನಿಮಾ ಹಾಗೂ ತೆಲುಗು ಸೀರಿಯಲ್ ಎರಡರಲ್ಲೂ ಲೀಡ್ ರೋಲ್ ಆಫರ್ ಒಟ್ಟಿಗೆ ಬಂದು ಡೇಟ್ಸ್ ಕ್ಲಾಶ್ ಆಗಿ ಒಂದೇ ಒಪ್ಕೋಬೇಕು ಅಂದರೆ ಯಾವುದು ಒಪ್ಕೋತೀರಾ? ಸ್ಕ್ರಿಪ್ಟು ಎರಡೂ ಸೂಪರ್ ಆಗಿರುತ್ತೆ. ಸ್ಕ್ರಿಪ್ಟ್ ನೋಡಿ ಡಿಸೈಡ್ ಮಾಡ್ತೀನಿ ಅನ್ನೋ ಡಿಪ್ಲೊಮ್ಯಾಟಿಕ್ ಆನ್ಸರ್ ಬಗ್ಗೆ ಯೋಚನೆ ಮಾಡಬೇಡಿ. ಹಾಂ, ಸೊ ಫಸ್ಟ್ ಆಫ್ ಆಲ್ ನಾನು ಮೂವೀಸಿಗೆ ವೆಯ್ಟ್ ಮಾಡ್ತಿರೋದ್ರಿಂದ ಫಸ್ಟ್ ಪ್ರಿಫರೆನ್ಸ್ ಮೂವಿಗೆ ಇರುತ್ತೆ. ಸೊ ಸೀರಿಯಲ್ಸಲ್ಲಿ ಐ ಡೋಂಟ್ ಥಿಂಕ್ ಸ್ಕ್ರಿಪ್ಟ್ ಎಲ್ಲ ವರ್ಕ್ ಆಗುತ್ತೆ ಅಂತ ಡಿಪೆಂಡ್ಸ್ ಆನ್ TRP ಹೋಗ್ತಿರೋದ್ರಿಂದ. ಬಟ್ ಮೂವಿ ಕತೆ ತುಂಬ ಚೆನ್ನಾಗಿದ್ದು ಒಳ್ಳೆ ಟೀಮ್ ನಾನು ಅಂದ್ಕೊಂಡಿರೋ ಥರ ಟೀಮ್ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಫಿಲಮೇ ಚೂಸ್ ಮಾಡ್ತೀನಿ. ಅಫ್ಕೋರ್ಸ್ ಕನ್ನಡ ಫಿಲಮ್. ಬಟ್ ಆದರೂ ಅದರಲ್ಲೂ ಟೀಮ್ ಮ್ಯಾಟರ್ ಆಗುತ್ತೆ. ಯಾರು ಡೈರೆಕ್ಷನಲ್ಲಿ ಬರ್ತಿದೆ, ಯಾವ ಪ್ರೊಡಕ್ಷನ್, ಯಾರು ಮ್ಯೂಸಿಕ್ ಡೈರೆಕ್ಟರ್, ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ. ಇದೆಲ್ಲ ನಾನು ಅಂದ್ಕೊಂಡಂಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ತೆಲುಗು ಸೀರಿಯಲ್ನ ರಿಜೆಕ್ಟ್ ಮಾಡಿ ಮೂವಿ ಒಪ್ಕೊಳ್ತೀನಿ. ಡಿಪ್ಲೊಮ್ಯಾಟಿಕ್ ಏನಿಲ್ಲ, ಕರೆಕ್ಟಾಗಿ ಆನ್ಸರ್ ಮಾಡಿದೆ ನಾನು. ವಾಟ್ ವಾಸ್ ಇನ್ ಮೈ ಹಾರ್ಟ್. ಲೆಟ್ಸ್ ಗೆಟ್ ಬ್ಯಾಕ್ ಟು ಬಿಲ್ಡ್ ದ ಹೌಸ್. ಇದು ಏನು ಫುಲ್ ಕನ್ಫ್ಯೂಷನ್ ರಿವ್ಯೂ మీ తెలుగు మేల్ ఫ్యాన్స్ కోసం ఒక మంచి పికప్ లైన్ చెప్పండి. మేల్ ఫ్యాన్ కోసం ఏం చెప్పాలి? ఐమ్ యాక్చువల్లీ వెరీ బ్యాడ్ అట్ ఆల్ దిస్ పికప్ లైన్స్. బట్ సో ఎప్పుడు నా తెలుగు ఫ్యాన్స్ అందరికీ యూ గైస్ హ్యావ్ మై హార్ట్, ఆల్వేస్ హ్యావ్ అ ప్లేస్ ఇన్ మై హార్ట్. చాలా సపోర్ట్ ఇచ్చారు అంటే స్టార్టింగ్ నుంచి ఇప్పుడు దాకా. ఐ లవ్ యూ గైస్. పికప్ లైన్ కొంచెం డిఫికల్ట్ అనుకోండి. ఐఎమ్ లిటరలీ వెరీ బ్యాడ్ ఎట్ దాట్. సో కానీ ఐ ఆల్వేస్ లవ్ యూ. బిగ్ హార్ట్. వన్ ప్లేన్ కిస్ ఆల్సో అండ్ కొరియన్ హార్ట్స్ ఆల్సో ఫర్ యూ గైస్. డన్. ಮತ್ತಿನ್ನೇ ಪಿಕಪ್ ಲೈನ್ ನನಗೆ ಗೊತ್ತಿಲ್ಲ ಏನು ಹೇಳೋದು. ಪಿಕಪ್ ಲೈನ್ ತಲೆಗೆ ಸ್ವಲ್ಪ ಕೆಲಸ ಕೊಡಬೇಕು. ಹಾಂ, ಓಕೆ. ರೋಸಸ್ ಆರ್ ರೆಡ್, ವೈಲೆಟ್ಸ್ ಆರ್ ಬ್ಲೂ. ಸಾರಿ, ಏನದು? ರೋಸಸ್ ಆರ್ ರೆಡ್, ಸ್ಕೈ ಇಸ್ ಬ್ಲೂ. ಅಕ್ಷತಾ ಲವ್ ಯು. ಹಿಂಗೆ ಆನ್ ಸ್ಪಾಟ್ ಕ್ರಿಯೇಟ್ ಮಾಡಿದ್ದು. ಡನ್. ಪಿಕಪ್ ಲೈನ್ ಹೇಳಿದರೆ ಪಿಕಪ್ ಲೈನ್ ಹೇಳಿದ್ದೀನಿ. ಇವಾಗ ಇಲ್ಲಿ ಯಾರೂ ಮಾತಾಡ್ತಿಲ್ಲ, ಫುಲ್ ಸೈಲೆಂಟ್ ಆಗಿದೆ. ಯಾವುದೋ ಒಂದು ಬೂತ್ ಬಂಗ್ಲೆಗೆ ಬಂದಿರೋ ಫೀಲ್ಸಲ್ಲಿ ಇದ್ದೀನಿ ನಾನು ಸದ್ಯಕ್ಕೆ. ಫುಲ್ ಶೇಪೇ ಚೇಂಜ್ ಮಾಡಿದ್ದೀನಿ.
ಓದಿರೋ ಕಾಲೇಜ್ಗೆ ಗೆಸ್ಟ್ ಆಗಿ ಹೋಗೋ ಅಚೀವ್ಮೆಂಟ್ ಎಲ್ಲರೂ ಕೈಲೂ ಮಾಡೋಕ್ಕಾಗಲ್ಲ. ನಿಮ್ಮ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ? ಹಾಂ ಆ್ಯಕ್ಚುಲಿ ಏನು ಜಾಸ್ತಿ ಪ್ರೌಡ್ ಅಂತೆಲ್ಲ ಏನಿಲ್ಲ, ಬಟ್ ಐ ಆಮ್ ಹ್ಯಾಪಿ. ನಾನು ಓದಿದ ಕಾಲೇಜ್ಗೆ ಗೆಸ್ಟ್ ಆಗೋದೆ 2 ಸಲ. ಎರಡು ಕಾಲೇಜಲ್ಲಿ ಡಿಫ್ರೆಂಟ್ PU ಬೇರೆ ಕಡೆ ಓದಿರೋದು ಆ್ಯಂಡ್ ಡಿಗ್ರಿ ಬೇರೆ ಕಡೆ ಮಾಡಿರೋದ್ರಿಂದ 2 ಕಾಲೇಜ್ಗೂ ಗೆಸ್ಟ್ ಆಗಿ ಹೋಗಿದ್ದೀನಿ. ಒಂದು ಕಡೆ ಐ ಆಮ್ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಇಟ್. ಆ್ಯಂಡ್ PUಲಿದ್ದಾಗ ನಮ್ಮ ಕೆಮಿಸ್ಟ್ರಿ ಟೀಚರ್ಗೂ ನನಗೂ ಸ್ವಲ್ಪ ಬರ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡೋರು, ಯಾವಾಗಲೂ ಬೈತಾನೇ ಇರ್ತಿದ್ರು ನನ್ನಂತ. ಸುಮ್ಮನೆ ಎಲ್ಲಿ ಕೂತ್ಕೊಂಡ್ರು ಪಾಯಿಂಟ್ ಔಟ್ ಮಾಡಿ ಎಬ್ರಿಸಿ ಕ್ವಶನ್ಸ್ ಎಲ್ಲ ಮಾಡೋದು. ಆ್ಯಂಡ್ ಲಾಸ್ಟ್ 2 years ಬ್ಯಾಕೋ 3 years ಬ್ಯಾಕ್, ಈ 3 yearsಲ್ಲಿ ಒಂದ್ಸಲಿ ಟೀಚರ್ಸ್ ಡೇಗೆ ನನ್ನ ಗೆಸ್ಟಾಗಿ ಕರೆದಿದ್ರು, ಏನೋ ಫ್ಯಾಷನ್ ಟೀಮ್ ಜಡ್ಜ್ ಮಾಡೋದಕ್ಕೆ. ಆವಾಗ ಈ ಸರ್ ಎಲ್ಲಿದ್ರೋ ಗೊತ್ತಿಲ್ಲ, ಫುಲ್ ಎಲ್ಲಿಂದನೂ ಬಂದು ನಮ್ಮ ಕಾಲೇಜ್ ಚೇರ್ಮನ್ಗೆ ಶಿ ವಾಸ್ ಮೈ ಸ್ಟೂಡೆಂಟ್ ಅಂತ ಹೇಳ್ತಿದ್ರು. ಆ್ಯಂಡ್ ಐ ಫೀಲ್ ಓಕೆ, ಒಂದು ಸ್ವಲ್ಪ ಫೈನಲಿ ಹಿಂಗೆ ಟಾರ್ಗೆಟ್ ಮಾಡ್ತಿದ್ರು. ಆ್ಯಂಡ್ ದಿಸ್ ಪರ್ಸನ್ ನೌ ಸೇಯಿಂಗ್ ಮೈ ಸ್ಟೂಡೆಂಟ್ ಅಂತ, ಅದೊಂದು ಸ್ವಲ್ಪ ಸಿಕ್ಕಾಬಡೆ ಪ್ರೌಡ್ ಆಯಿತು ಆ್ಯಂಡ್ ಹಾಗೆ ಖುಷಿ ಆಯಿತು. ಆ್ಯಂಡ್ ಡಿಗ್ರಿ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೇ ನಾನು ನನ್ನ ಫ್ರೆಂಡ್ಸಲ್ಲಿ ಆಡಿಯನ್ಸಲ್ಲಿ ಕೂತಿದ್ದಾಗ ನಾನು ಚೀಫ್ ಗೆಸ್ಟ್ ಆಗಿ ಹೋಗಿದ್ದೆ. ಆ್ಯಂಡ್ ದ್ಯಾಟ್ ಈಸ್ ಆಲ್ಸೋ ವೆರಿ ಪ್ರೌಡ್. ಅಂದರೆ ಒಂಥರ ಡ್ರೀಮ್ಸ್ ಇರುತ್ತಲ್ವ ಎಲ್ರಿಗೂ, ಓಕೆ ನಾನು ಓದಿರೋ ಸ್ಕೂಲು ಕಾಲೇಜ್ಗೆ ಹೋಗಬೇಕು ಅಂತ. ಸೊ ಹಾಗಾಗಿ ಇಟ್ಸ್ ಡನ್ ಒನ್ ಅಚೀವ್ಮೆಂಟ್ ವಿಶ್ ಲಿಸ್ಟಲ್ಲಿ ಕಂಪ್ಲೀಟ್ ಆಗಿದೆ. ಐ ಆಮ್ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಇಟ್. ಹಿಂದಿಂದೆ ಫುಲ್ ಕ್ವೆಶನ್ಸು. ರೇಸರ್ಗೋಸ್ಕರ ಬೈಕ್ ರೈಡಿಂಗ್ ಎಲ್ಲ ಕಲಿತು ಲಾಂಚ್ ಏನೋ ಮಾಡಿ ಟೇಕ್ ಆಫ್ ತಗೊಳ್ತೀರಿ, ನೋಡಿದ್ರೆ ಗಾಡಿ ಮುಂದೆ ಹೋಗೋಕ್ಕೆ ಕಾಣಿಸ್ತಾನೆ ಇಲ್ಲ, ಏನಾಯಿತು? ನಿಜವಾಗ್ಲೂ ಆನ್ಸರ್ ಮಾಡಬೇಕಾ ನಾನು ಈ ಕ್ವೆಶನು? ಐ ರಿಯಲಿ ಡೋಂಟ್ ವಾಂಟ್ ಟು. ಸೊ ನಾನು ನಮ್ಮ ಡೈರೆಕ್ಟರ್ಗೆ ಇದೇ ಕ್ವೆಶನ್ ಕೇಳ್ತಾ ಇದ್ದೀನಿ. ಸೊ ಭರತ್ ಅವರೇ ಹೇಳಿ ನೋಡಿ, ಎಲ್ಲ ಇದು ಕೇಳ್ತಿದ್ದಾರೆ, ತುಂಬ ಜನ ಕೇಳಿದ್ದಾರೆ ಈ ಕ್ವೆಶನ್ನು. ಸೊ ಪ್ರಾಬಬ್ಲಿ ಆದಷ್ಟು ಬೇಗ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅವರು ಸ್ವಲ್ಪ ಪರ್ಸ್ನಲ್ ಲೈಫಲ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದು ಸ್ವಲ್ಪ ಅವರು ಬ್ಯುಸಿ ಆಗಿದ್ದರು ನಮ್ಮ ಡೈರೆಕ್ಟು. ಸೊ ಹಾಗಾಗಿ ಅದು ಸ್ವಲ್ಪ ಡಿಲೇ ಆಗ್ತಾಯಿದೆ. ಆ್ಯಂಡ್ ಸ್ವಲ್ಪ ಕ್ಯಾಸ್ಟ್ ಕ್ರೂ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು, ಡಿಫ್ರೆಂಟಾಗಿ ಮಾಡಬೇಕು ಅಂತ ಹೇಳಿ ಇಟ್ಸ್ taking time. So as everybody says, great things take time. So this great thing is taking time. Most probably I think ಈ ವರ್ಷ ಅಂತ ಅಂದ್ಕೊಳ್ತಾ ಇದ್ದೀನಿ. let's see what happen. Hope for the best. That's all. ಇದಿಷ್ಟೇ ಹೇಳೋಕ್ಕಾಗೋದು ನಾನು ರೇಸರ್ ಬಗ್ಗೆ. ಇವಾಗ ನಾನು ಮನೆ ಶೇಪ್ನ ಚೇಂಜ್ ಮಾಡಾಗಿದೆ. 30 minutesಗಿಂತ ಬೇಗನೆ ಮಾಡಿದ್ದೀನಿ. ಕಾಯಿನ್ನ ಮುಟ್ಟಿದೆ ಹೆಂಗೆ. ಓಕೆನಾ? ಸಾರ್ಟೆಡ್? ಏನೂ ರಿಯಾಕ್ಷನ್ ಇಲ್ಲ. ಯೂಶ್ವಲಿ ಯಾಕೆಲ್ಲ ರ್ಯಾಮ್ ಶೋಸಲ್ಲಿ ಅಥವಾ ಪ್ರಾಪರ್ ಮಾಡಲಿಂಗ್ ಏಜೆನ್ಸಿ ಹೆಡ್ಡಲ್ಲಿ ಒಬ್ಬರು ಮೇನ್ ಪರ್ಸನ್ ವಿಲ್ ಬಿ ದ ಅದರ್ ಜೆಂಡರ್. ಹುಡುಗಿರು ಕಂಫರ್ಟೇಬಲ್ ಆಗಿರಲಿ ಅಂತ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿರ್ತಾರ ಅಥವಾ ದೇ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ದಿಸ್ ಫೀಲ್ಡ್ ಹಾಗೆ ವಾಟ್ ಯು ಫೀಲ್? ರ್ಯಾಮ್ ಶೋಸಲ್ಲಿ ಅಥವಾ ಇದ್ರದ್ದು ಐ ಕ್ಯಾನ್ ಸೇ ಲೈಕ್ ಆಪೋಸಿಟ್ ಜೆಂಡರೇ ಇರ್ತಾರೆ ಅಂತಲ್ಲ, ಒಂದೊಂದು ಏಜೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಮಿಸ್ ಇಂಡಿಯಾಗೆಲ್ಲ ಟ್ರೈ ಮಾಡಿದ್ದಾಗ, ಸೊ ದ ಮಿಸ್ ಇಂಡಿಯಾ ಎಡ್ ಇಸ್ ದ ಫೀಮೇಲ್ ಓನ್ಲಿ, ನತಾಶಾ ಗ್ರೋವೋ. ಹಂಗಾಗಿ ಇನ್ನೊಂದಷ್ಟು ಜನ ತುಂಬ ಪ್ಯಾಷನ್ ಇದ್ದು ಬೇರೆ ಬೇರೆ ಏಜೆನ್ಸಿನ ಓಪನ್ ಮಾಡಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನಾನೇನಾದರೂ ನಂದೊಂದು ಲಾಂಚ್ ಮಾಡಿದ್ರೆ, ಇಫ್ ಐ ಆಮ್ ಕ್ಯಾಸ್ಟಿಂಗ್ ಓನ್ಲಿ ಫಾರ್ ದ ಮೇಲ್ ಮಾಡೆಲ್ಸ್, ಇಫ್ ಇಟ್ಸ್ ಮೈ ಪ್ಯಾಷನ್, ಸೊ ಇದೆಲ್ಲ ನನ್ನ ಮೇಲೆ ಇರುತ್ತಲ್ಲ. ಸೊ ಐ ಕ್ಯಾನ್ ಚೇಂಜ್ ದ ಬಾಸ್, ಒಂಥರ ಯಾರು ಮೇನ್ ಹೆಡ್ ಇರ್ತಾರೆ, ಡಿರೆಕ್ಟರ್ ಆರ್ ಸಂಬಡಿ, ಸೊ ಯಾರ್ಯಾರು ಪ್ಯಾಷನ್ ಮೇಲೆ ಮಾಡಿರ್ತಾರೆ. ಆ್ಯಂಡ್ ಐ ಡೋಂಟ್ ಥಿಂಕ್ ದಿಸ್ ಜೆಂಡರ್ ವಿಲ್ ಡೆಫಿನೆಟ್ಲಿ ಮ್ಯಾಟರ್. ಯಾಕೆ ಇವಾಗ ಅನ್ಕಂಫರ್ಟೇಬಲ್ ಅಂತ ನನಗೆಲ್ಲೂ ಅನಿಸಿಲ್ಲ ಇದುವರೆಗೂ. ಐ ಮೀನ್ ದೇ ಆರ್ ಗುಡ್ ಎನಫ್, ದೇ ವಿಲ್ ಬಿ ವೆಲ್ ಎಜುಕೇಟೆಡ್, ಹಿಂಗೆ ಟ್ರೀಟ್ ಮಾಡಬೇಕು ಅಂತ ತಿಳ್ಕೊಂಡಿರ್ತಾರೆ. ಆ್ಯಂಡ್ ಒಂದೊಂದು ಪೋಸ್ಟ್ಗೆ ಒಂದೊಂದು ಎಜುಕೇಷನ್ ಕ್ರೈಟೀರಿಯಾಸ್ ಇದ್ದೇ ಇರುತ್ತೆ. ಆ್ಯಂಡ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಪ್ಯಾಷನ್ ಅನಿಸುತ್ತೆ.
ಐ ಡೋಂಟ್ ಥಿಂಕ್ ಹುಡುಗ ಹುಡುಗಿ ಯಾರಾದರೂ ಆಗ್ಬೋದು. ಸೊ ಇವಾಗ ರೀಸೆಂಟಾಗಿ ನಮ್ಮ ಜೆನ್ಝಿ ಅಂತೆಲ್ಲ ಸ್ಟಾರ್ಟ್ ಆದಮೇಲೆ ಸೊ ಟ್ರಾನ್ಸ್ಜೆಂಡರ್ನ ಎಕ್ಸೆಪ್ಟ್ ಮಾಡೋದು ಇಟ್ಸ್ ಪ್ರಿಟಿ ಕಾಮನ್. ಆ್ಯಂಡ್ ಅವ್ರಿಗೋಸ್ಕರ ಪ್ಯಾಜೆಂಟ್ ಆಗಿರ್ಬೋದು ಆ್ಯಂಡ್ ಪ್ರತಿಯೊಂದು ಫೀಲ್ಡಲ್ಲೂ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ, ವಿಚ್ ಇಸ್ ವೆರಿ ಗುಡ್. ಯಾಕಂದರೆ ಲೈಕ್ ಬ್ಯಾಕ್ ಇನ್ 2000s ಆ ಥರ ಇನ್ನೂ ಹಳೆ 90s-ಅಲ್ಲಿ 80s-ಅಲ್ಲೆಲ್ಲ ತುಂಬ ಭಯ ಪಟ್ಕೊಳ್ತಿದ್ರು ಅನ್ಸುತ್ತೆ ಅವ್ರ ಜೆಂಡರ್ನ ಅವ್ರು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ. ಐ ಡೋಂಟ್ ಸೇ ಇವಾಗ ಆ ಥರ ಎಲ್ಲ ಚೇಂಜಸ್ ಆಗ್ತಿದೆ ಅಂತ. ಮುಂಚೆಯಿಂದನೂ ಇಟ್ಸ್ ಅ ನ್ಯಾಚುರಲ್ ಅಂತ ಹೇಳ್ಬೋದು. ಇಟ್ಸ್ ಅ ಗಾಡ್ ಗಿಫ್ಟ್. ಪ್ರಾಬಬ್ಲಿ ಅವ್ರು ಹಂಗೆ ಹುಟ್ಟಿರೋದು ಅವ್ರದ್ದು ಪ್ರಾಬ್ಲಮ್ ಅಲ್ಲ, ನಾಟ್ ಇವನ್ ದೇರ್ ಪೇರೆಂಟ್ಸ್ ಅಂತ ಅನ್ಸುತ್ತೆ. ಇಟ್ಸ್ ಡೆಫಿನೆಟ್ಲಿ ಅವ್ರ ಅಪ್ಪ ಅಮ್ಮಂದು ಏನು ತಪ್ಪಿರಲ್ಲ, ಅವ್ರದ್ದು ಏನು ತಪ್ಪಿರಲ್ಲ. ಆ್ಯಂಡ್ ಅವ್ರನ್ನ ಯಾವ ಜೆಂಡರಲ್ಲಿ ಅವರು ಐಡೆಂಟಿಫೈ ಮಾಡ್ತಾರೋ ಆ ಜೆಂಡರಲ್ಲಿ ಒಪ್ಕೊಳ್ಳೋದು ಆ್ಯಸ್ ಅ ಹ್ಯೂಮನ್ಸ್ ಇಟ್ಸ್ ದೇರ್ ರೈಟ್ ಅಂತ ಅನಿಸುತ್ತೆ. ಆ್ಯಂಡ್ ಏಜ್ ಮಾಡಲಿಂಗ್ ಅಂತ ಬಂದಾಗ ಐ ಫೀಲ್ ತುಂಬ ಜನ ನಾನು ಟ್ರಾನ್ಸ್ಜೆಂಡರ್ಸ್ನ ನೋಡಿದ್ದೀನಿ ಪ್ರತಿಯೊಂದು ಫೀಲ್ಡಲ್ಲೆಲ್ಲ. ಐ ಥಿಂಕ್ ದರ್ ಲೈಕ್ ಮೋರ್ ಪ್ಯಾಷನೇಟ್ ಆ್ಯಂಡ್ ದರ್ ಮೋರ್ ಹಾರ್ಡ್ ವರ್ಕಿಂಗ್. ಸೊ ಹಂಗಿದ್ದಾಗ ದೇಲ್ ಬಿ ಡೂಯಿಂಗ್. ಇವಾಗ ಅದು ಮಾಡಲಿಂಗೇ ಅಂತಲ್ಲ, ಫ್ಯೂ ಪೀಪಲ್ ಆರ್ ಇನ್ ಟು ಬಿಸ್ನೆಸ್. ಒಂದಷ್ಟು ಜನ ತುಂಬ ಟೀಚಿಂಗ್ ಫೀಲ್ಡ್ಸಲ್ಲಿದ್ದಾರೆ, ತುಂಬ ಎಜುಕೇಟ್ ಆಗಿದ್ದಾರೆ. ಇಟ್ಸ್ ಲೈಕ್ ಥಿಂಗ್ಸ್ ಆರ್ ಗೆಟಿಂಗ್ ಚೇಂಜ್ಡ್ ಆ್ಯಂಡ್ people mindset also it's getting changed. So hangage I don't think this gender would really matter in any profession. Okay, good. ಏನು ಚೂಸ್ ಮಾಡಿದೆ ಎಲ್ಲ ಆನ್ಸರ್ ಮಾಡಬೇಕಲ್ಲ. ಅಕ್ಷಿತಾ, ಹೇಗೆ ಕೌಂಟ್ ಮಾಡೋ ನೆಸೆಸಿಟಿನೇ ಇಲ್ಲ. ಯಾವ ಇಯರ್ ರನ್ನಿಂಗ್ ಇರುತ್ತೋ ಅದೇ ನಿಮ್ಮ ಏಜ್ ಕೂಡ, ಲೈಫ್ ಕೂಡ ಅಷ್ಟೇ ಈಸಿ ಆಗಿ ಹೋಗ್ತಿದ್ಯಾ ವಿತೌಟ್ ಎನಿ ಕ್ಯಾಲ್ಕುಲೇಷನ್? ಐ ವುಡ್ ನಾಟ್ ಸೇ ಅಷ್ಟು ಈಸಿಯಾಗಿ ಹೋಗ್ತಿದ್ಯಾ ಅಂತ. ಇಟ್ಸ್ ನಾಟ್. ಲೆಟ್ ಮೀ ಸಿ ವಾಟ್ ಬಿಗ್ ಥಿಂಗ್ಸ್ ಆರ್ ವೇಟಿಂಗ್ ಫಾರ್ ಮೀ ಅಂತ ಅನ್ಕೋತಿದ್ದೀನಿ. ಇದು ಮಜಾ ಇದೆ. ಏಜು ಇಯರ್ ವೈಸ್ ನಂದು ಏನು ಕೌಂಟ್ ಮಾಡೋಂಗೆ ಇಲ್ಲ ಬೇರೆಯವ್ರ ಥರ. ಸಿನ್ಸ್ ಆಮ್ 2000 ಕಿಡ್, ಯಾವ ವರ್ಷ ಬರ್ತೋ ದ್ಯಾಟ್ ಈಸ್ ಮೈ ಇಯರ್, ನನ್ನ ಬರ್ತ್, ನಂದು ಏಜ್ ಅಂತ ಹೇಳ್ಕೊಬೋದು. ಆ್ಯಂಡ್ ಲೈಫ್ ಅಷ್ಟೇ ಈಸಿಯಾಗಿಲ್ಲ, ಬಟ್ ಇಟ್ಸ್ ನಾಟ್ ಡಿಫಿಕಲ್ಟ್ ಆಲ್ಸೋ. ಸ್ವಲ್ಪ ತಕ್ಕಮಟ್ಟಿಗೆ ಹೋಗ್ತಾ ಇದೆ, ನೋಡುವ. ಐ ಹೋಪ್ ದಿಸ್ ಇಯರ್ ವಿಲ್ ಬಿ ದ ಬೆಸ್ಟ್. ನೀವೇನು ಮಾತಾಡಿದೆ, ನಂಗಂತೂ ಫುಲ್ ಕನ್ಫ್ಯೂಷನ್ ಇದೆ. ಕನ್ನಡದ ಹುಡುಗಿ, ತೆಲುಗು ದತ್ತು ಪುತ್ರಿ ಆಗಿದೆ. ಹೇಗೆ ಸಿಕ್ತು ಅಪರ್ಚುನಿಟಿ ಅಲ್ಲಿ ವರ್ಕ್ ಮಾಡೋಕ್ಕೆ? ಆ್ಯಂಡ್ ಫಸ್ಟ್ ಆಫ್ ಆಲ್ ಬೇಸಿಕಲಿ ಐ ಆಮ್ ಅ ಹಾಫ್ ತೆಲುಗೈಟ್ ಕೂಡ. ಮನೆಯಲ್ಲಿ ತೆಲುಗು ಕೂಡ ಮಾತಾಡ್ತೀವಿ. ಐ ಆಮ್ ನಾಟ್ ಅ ಪ್ಯೂರ್ ಕನ್ನಡಿಗ. ಆ್ಯಂಡ್ ಇನ್ಫ್ಯಾಕ್ಟ್ ಯಾಕೆ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂದರೆ, ಸ್ಕೂಲ್ಸಲ್ಲಿ ಕನ್ನಡ ಓದಿರೋದ್ರಿಂದ ಬರೆಯೋದ್ರಿಂದ ಕನ್ನಡ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಮನೇಲಿ ಕೂಡ ಕನ್ನಡ ಮಾತಾಡ್ತೀವಿ. ಆ್ಯಂಡ್ ಅಮ್ಮನಿಗೆ ತೆಲುಗು ಬರಲ್ಲ. ಅವ್ರು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರು ಆಗಿರೋದ್ರಿಂದ ವಿ ಸ್ಪೀಕ್ ಕನ್ನಡ. ಹಾಗಾಗಿ ಇವಾಗ ಅಪ್ಪನ ಕೂಡ ಹೋದರೆ ಎಲ್ಲ ಫುಲ್ ತೆಲುಗು, ಅಮ್ಮನ ಕಡೆ ಹೋದರೆ ಕನ್ನಡ. ಸೊ ಆ ಥರ ಒಂದು ಸರ್ಕಮ್ಸ್ಟೆನ್ಸಲ್ಲಿ ನಾನು ಚಿಕ್ಕ ವಯಸ್ಸಿಂದ ಬೆಳೆದಿರೋದು. ಹಾಗಾಗಿ ಲ್ಯಾಂಗ್ವೇಜ್ ಕೂಡ ತುಂಬ ಈಸಿ ಇತ್ತು. ಆ್ಯಂಡ್ ಆಪರ್ಚುನಿಟಿ ಹೇಗೆ ಸಿಕ್ತು ಅಂದರೆ, ಲೈಕ್ ನಾನು ಡೆಬ್ಯೂ ಮಾಡಿದ್ದು ತೆಲುಗುನಲ್ಲಿ 22 ಏಪ್ರಿಲ್. ಸೊ 2020 ಕೋವಿಡ್ ಟೈಮಿಂದ ಒಂದಷ್ಟು ಆಡಿಷನ್ಸ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ತೆಲುಗು ಸೀರಿಯಲ್ಸ್ ಮಾಡ್ತಿರೋದ್ರಿಂದ ಅವ್ರಿಗೆಲ್ಲ ಪ್ರೊಫೈಲ್ ಶೇರ್ ಮಾಡ್ತಿದ್ದೆ. ಆ್ಯಂಡ್ ಹಾಗೆ ಅವ್ರು ಕೂಡ ಮ್ಯಾನೇಜರ್ ನಂಬರ್ ಎಲ್ಲ ಶೇರ್ ಮಾಡೋರು. ಹಾಗೆ ಪ್ರೊಫೈಲ್ ಶೇರ್ ಮಾಡಿ ಒಂದಷ್ಟು ಲುಕ್ ಟೆಸ್ಟ್ ಎಲ್ಲ ಕೊಟ್ಟು ಆಲ್ಮೋಸ್ಟ್ ಓಕೆ ಆಗೋ ಟೈಮಲ್ಲಿ ರಿಜೆಕ್ಷನ್ ಆಗಿತ್ತು. ಇಟ್ಸ್ ಪ್ರಿಟಿ ಕಾಮನ್. ಅದಾದಮೇಲೆ 22ನಲ್ಲಿ ಒಂದು ಹಿಂಗೆ ಸಡನ್ನಾಗಿ ಒಂದು ಕಾಲ್ ಬಂತು, ಈ ಥರ ಒಂದು ಸೀರಿಯಲ್ ಮಾಡ್ತಿದ್ದೀವಿ ಆ್ಯಂಡ್ ಹೀರೋಯಿನ್ ರೀಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಸೀರಿಯಲ್ ತುಂಬ ವರ್ಷದಿಂದ ಆಮೇಲೆ ನಾನು ಸ್ವಲ್ಪ ಚೆಕ್ ಮಾಡಿದಾಗ ಗೊತ್ತಾಯಿತು. ಸೊ ನಮ್ಮ ಸೀರಿಯಲ್ ಬಂದುಬಿಟ್ಟು, ನಾನು ಮಾಡಿದ ಸೀರಿಯಲ್ ಅನ್ನಪೂರ್ಣ ಸ್ಟುಡಿಯೋಸಿಂದ ಪ್ರೊಡ್ಯೂಸ್ ಮಾಡ್ತಿರೋದು ಅಂತ. ಐ ವಾಸ್ ಲೈಕ್ ಓಕೆ ಫೈನ್, ಚೆನ್ನಾಗಿದೆ, ಒಳ್ಳೆ ಪ್ರೊಡಕ್ಷನ್ ಹೌಸು, ಸ್ಟಾರ್ ಮೈಸ್ ನಂಬರ್ 1 ಅಂತ ಫಿಕ್ಸ್ ಆದೆ. ಆಮೇಲೆ ನನಗೆ ರೀಪ್ಲೇಸ್ಮೆಂಟ್ ಅದು ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡಬೇಕಾದ್ರೆ ಗೊತ್ತಾಯಿತು. ಜಸ್ಟ್ 2 ಮಂತ್ಸ್ ಆಗಿತ್ತು ಸೀರಿಯಲ್. ನಾನು ಮಾಡಿದ್ದು ಜನ್ರೇಷನ್ ಚೇಂಜ್ ಲೀಡ್. ಸೊ ಜನ್ರೇಷನ್ ಸ್ಟಾರ್ಟ್ ಆಗಿ ಜಸ್ಟು 2 ತಿಂಗಳಾಗಿತ್ತು ಅಂತ. ಐ ವಾಸ್ ಲೈಕ್ ಓಕೆ 2 ತಿಂಗಳಾಗಿದೆ, ನೋ ಪ್ರಾಬ್ಲಮ್ ಅಂತ ಅಂದ್ಕೊಂಡು ಹೋಗಿ ಹೈದ್ರಾಬಾದಲ್ಲಿ ಲಿಪ್ ಟೆಸ್ಟ್ ಎಲ್ಲ ಮಾಡಿ ಬಂದೆ. ಅದಾಗಿ ಒಂದು 2-3 ಡೇಸಲ್ಲಿ ಅವ್ರಿಗೂ ತುಂಬ ವೆಯ್ಟ್ ಮಾಡ್ತಿದ್ರು, ಯಾವ ಫೇಸು ಸೆಟ್ ಆಗ್ತಿರ್ಲಿಲ್ಲ ಅಂತ. ಸಿನ್ಸ್ ಐ ವಾಸ್ ಲೈಕ್ ಪ್ರಿಟಿ ಸಿಮಿಲರ್ ಟು ದ ಪ್ರೀವಿಯಸ್ ಕ್ಯಾರೆಕ್ಟರ್. ಹಾಗಾಗಿ ಸ್ವಲ್ಪ ಈಸಿ ಆಯಿತು ಅನಿಸುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಮೇ ಬಿ ನಾನು 2 ಇಯರ್ಸಿಂದ ಟ್ರೈ ಮಾಡ್ತಿದ್ದರಿಂದ ಬೇಗ ಸಿಕ್ತೇನೋ. ನಾಟ್ ಬೇಗ, 2 ಇಯರ್ಸ್ ವಾಸ್ ಲಾಂಗ್. ಹಾಗಾಗಿ ಲುಕ್ ಟೆಸ್ಟಿಂದ ಸಿಕ್ತು ಅಂತ. ಸೊ ದ್ಯಾಟ್ ಈಸ್ ಹೌ ಐ ಗಾಟ್ ದ ಅಪರ್ಚುನಿಟಿ.
ಗೊಳು ಗೊಳು ಅಂತ ಸೀರಿಯಲಲ್ಲಿ ಅಳ್ತೀರಾ, ಡ್ಯಾನ್ಸ್ ರಿಯಾಲಿಟಿ ಶೋಲಲ್ಲಿ ಸಖತ್ತಾಗಿ ಕುಣಿತೀರಾ, ಗ್ಯಾಂಗ್ ಕಟ್ಕೊಂಡು ಕ್ರಿಕೆಟ್ ಆಡ್ತೀರಾ, ಫ್ರೀ ಟೈಮಲ್ಲಿ ಅಲ್ಲಿ ನಿಮ್ಮ ವ್ಯೂವರ್ಸ್ಗೆ ಟೆಂಪಲ್ ದರ್ಶನ ಮಾಡಿಸ್ತೀರಾ, ಹೈ ಫ್ಯಾಷನ್ಸ್ ಲುಕ್ಸಲ್ಲಿ ಫೋಟೋಶೂಟ್ ಮಾಡಿಸಿ ಮೆಣಿಸ್ತಿದ್ದೀರಾ. ಚೆನ್ನಾಗಿದೆ ಆ್ಯಕ್ಚುಲಿ ಲೈನ್ಸ್, ಲೈಕ್ ಇಟ್, ಚೆನ್ನಾಗಿದೆ ಕ್ವೆಶನ್ ಕೇಳೋ ರೀತಿ. ಅವಾಗವಾಗ ಫ್ಯಾಷನ್ ಶೋಸಲ್ಲಿ ಕಾಂಟೆಸ್ಟ್ ಮಾಡಿ ಏನೋ ಧೂಳು ಎಬ್ಬಿಸ್ತಿದ್ದೀರಾ. ಹೇಗೆ ಅಕ್ಷತಾ ಇಷ್ಟೊಂದು ಮಲ್ಟಿ ಟಾಸ್ಕಿಂಗ್ ಟಾಸ್ಕಿಂಗ್? ಹಾಗಾದರೆ ಸಿನಿಮಾ ಒಂದು ಬಿಟ್ಟು ಮಿಕ್ಕಿದ ಕಡೆ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಯಾವತ್ತಾದರೂ ನಿಮಗೆ ಅನಿಸಿದ್ಯಾ? ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಬ್ರೀಫಾಗಿ ಏನೋ ಪ್ರೇಸ್ ಮಾಡಿರೋ ಥರ ಅನಿಸ್ತು. ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ಎಲ್ಲೂ ಸಿನಿಮಾ ಬಿಟ್ಟು ಬೇರೆ ಎಲ್ಲ ಮಾಡ್ತಿದ್ದೀನಿ ಅಂತ. ಯಾಕಂದರೆ ನಾನು ಎಲ್ಲ ಮಾಡ್ತಿರೋದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲೇ ಆಗಿರೋದ್ರಿಂದ ಒಂದೊಂದು ಆಪರ್ಚುನಿಟಿ ಸಿಗಬೇಕು ಅಂದರೆ ಐ ಥಿಂಕ್ ಇಟ್ಸ್ ಸಮ್ವೇರ್ ಕನೆಕ್ಟೆಡ್, ಇಂಟರ್ಲಿಂಕ್ಡ್ ಅಂತ ಅನಿಸುತ್ತೆ. ಯು ನೆವರ್ ನೋ. ಒಂದು ಕಾಂಟೆಸ್ಟ್ ಅಂತ ಹೋಗಿರ್ತೀವಿ, ಯು ನೆವರ್ ನೋ ಯಾರು ಬಂದಿರ್ತಾರೆ ಅಂತ. ಮೇ ಬಿ ದ್ಯಾಟ್ ವುಡ್ ಬಿ ಯುವರ್ ಟರ್ನಿಂಗ್ ಪಾಯಿಂಟ್ ಕೂಡ ಅನಿಸುತ್ತೆ ಒಂದೊಂದ್ಸಲಿ. ಸೊ ಹಾಗಾಗಿ ಆ್ಯಂಡ್ ದೆನ್ ಪ್ಯಾಜೆಂಟಲ್ಲೆಲ್ಲ ಯಾಕೆ ಜಾಸ್ತಿ ನಾನು ಪಾರ್ಟಿಸಿಪೇಟ್ ಮಾಡೋದು ಅಂದರೆ, ಸೊ ಪ್ಯಾಜೆಂಟಿಂದ ಬರೋ ರೆಕಗ್ನೈಸೇಷನ್, ಸೊ ಜೊತೆಗೆ ಇಟ್ ವಿಲ್ ಬಿ ಲಾಟ್ ಆಫ್ ಲರ್ನಿಂಗ್ ಪ್ರಾಸೆಸ್ ಕೂಡ ಇರುತ್ತೆ ಜೊತೆಗೆ. ಹಾಗಾಗಿ ನಾನು ಪ್ಯಾಜೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಸಿನ್ಸ್ ಐ ಸ್ಟಾರ್ಟೆಡ್ ಥ್ರೂ ಪ್ಯಾಜೆಂಟ್, ಒಂದು ರೆಸ್ಪೆಕ್ಟ್ ದ ಪ್ಯಾಜೆಂಟ್ ಮೇಲೆ ನನ್ನ ಜರ್ನಿ ಹೀಗಿರೋದ್ರಿಂದ ಇಟ್ ಈಸ್ ಆಲ್ಸೋ ಅ ಮೇನ್ ರೀಸನ್. ಯಾವತ್ತೂ ನನಗೆ ಮೂವೀಸ್ ಬಿಟ್ಟು ಬೇರೆ ಎಲ್ಲ ಮಾಡ್ತಿದ್ದೀನಿ ಅಂತ ಅನಿಸಿಲ್ಲ, ಬಟ್ ಕಾನ್ಸ್ಟೆಂಟಾಗಿ ಫಿಲಮ್ ಮಾಡಬೇಕು ಅಂತಲೇ ಥಾಟ್ ಇದೆ ತಲೆಯಲ್ಲಿ. ಆ್ಯಂಡ್ ಯಾವತ್ತು ಅದು ಬಿಟ್ಟು ಬೇರೆದು ಮಾಡ್ತಿದ್ದೀನಿ ಅಂತ ಅನಿಸಿಲ್ಲ. ಐ ಡೋಂಟ್ ವಾಂಟ್ ಟು ಫೀಲ್ ಆಲ್ಸೋ ಆ ಥರ ಎಲ್ಲ ಅನ್ಸೋದು ಬೇಡ. ಬಿಕಾಸ್ ಯಾವಾಗೂ ಬರೀ ಮೂವಿ ಶೂಟಿಂಗೇ ಅಂತ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ವಲ್ಲ. ಬಿಕಾಸ್ ಲೈಫಲ್ಲೂ ಬೇರೆ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಇರಬೇಕು. ಇವಾಗ ಸ್ಕೂಲ್ಸಲ್ಲಿ ಇದ್ದಾಗ ಅಕಾಡೆಮಿಕ್ಸ್ ಬಿಟ್ಟು ಎಕ್ಸ್ಟ್ರಾ ಕರಿಕ್ಯುಲರ್ಗೆ ಜಾಸ್ತಿ ಇದ್ದರು, ಹಾಗೆ ಇದು ಕೂಡ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ 3 ಕ್ವೆಶನ್ಸ್. ಮಿಸ್ ನವತಾರೆ 2020 ಕುಂಕುಂಪೂಗೆ ಅವಾರ್ಡ್ ಬಂತು ರೀಸೆಂಟಾಗಿ. ಮಿಸ್ ದಿವಾಲಿ ಕಾಂಪಿಟ್ ಮಾಡ್ತಿದ್ರಿ, ಅವಾರ್ಡ್ ಗೆಲ್ಲೋದು ಎಷ್ಟು ಖುಷಿ ಕೊಡುತ್ತೆ. ಹಾಗೆ ರ್ಯಾಂಪ್ ವಾಕ್ ಜರ್ನಿ ಬಗ್ಗೆ ಹೇಳಿ. ಸೆಲೆಕ್ಷನಿಂದ ವಿನ್ನರ್ ಅನೌನ್ಸ್ಮೆಂಟ್ವರೆಗೂ ಹೇಗಿರುತ್ತೆ ಪ್ರಿಪ್ರೇಷನ್ ಪ್ರಾಸೆಸ್, ಪಾಲಿಟಿಕ್ಸ್, ಇನ್ಸೈಡ್ ಸ್ಟೋರಿ ಹೇಳಿ. ಫಸ್ಟ್ ಆಫ್ ಆಲ್ ಐ ಡೋಂಟ್ ಥಿಂಕ್ ಪಾಲಿಟಿಕ್ಸ್ ಎಲ್ಲ ಅಂದರೆ ಲೈಕ್ ಅವ್ರು ರೆಫರ್ ಮಾಡಿದ್ರು ಇವ್ರು ರೆಫರ್ ಮಾಡಿದ್ರು ಅಂತ ಇರ್ಬೋದೇನೋ, ಬಟ್ ನನಗೆ ಅಷ್ಟು ಯಾವತ್ತೂ ಅನಿಸಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ವೀಕೆಂಡ್ ಅವತಾರೆ ವಿನ್ ಆದಾಗ ಸೊ ಕಂಪ್ಲೀಟಾಗಿ ಪ್ರತಿಯೊಂದು ಆಡಿಷನ್ಸ್ ಥ್ರೂನೇ ಹೋಗುತ್ತೆ. ಇವಾಗ ನಂತರನೇ ಒಂದಷ್ಟು ಜನ ಹುಡುಗಿಯರು ತುಂಬ ಡ್ರೀಮ್ಸ್ ಇಟ್ಕೊಂಡು ಬಂದಿರ್ತಾರೆ. ಆ್ಯಂಡ್ 2020 ನಾನು ಮಾಡಿದಾಗ ಪ್ರತಿ ಡಿಸ್ಟಿಕ್ಗೆ ಒಂದೇ ಹುಡುಗಿ ಸೆಲೆಕ್ಟ್ ಆಗೋದು. ಸೊ ಮಿನಿಮಮ್ ಅಂದರೂ ಒಂದು 30-40 ಇಲ್ಲ 50 to 60 ಕಂಟೆಸ್ಟೆಂಟ್ ಅದು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಆ್ಯಂಡ್ ಎಂಟೈರ್ 30 ಡಿಸ್ಟ್ರಿಕ್ಸಿಂದ 30 ಕಂಟೆಸ್ಟೆಂಟ್ ಪಿಕ್ ಆಗಿ ಆಮೇಲೆ ನಾವು ಗ್ರೂಮಿಂಗ್ ಕ್ಲಾಸಸ್ ಅಂತ ನಡೆಯುತ್ತೆ, ಫೋಟೋ ಶೂಟ್ಸ್ ಇರುತ್ತೆ, ಆ್ಯಂಡ್ ಪ್ರತಿಯೊಂದು ಜೂರೀಸ್ ಜೊತೆ ಇಂಟ್ರ್ಯಾಕ್ಷನ್ಸ್ ಇರುತ್ತೆ. ಸೊ ಪ್ರತಿಯೊಂದೂ ಲೈಕ್ ಅವರು ನೋಟ್ ಮಾಡ್ಕೊಂಡೇ ಬಂದಿರ್ತಾರೆ ಫ್ರಮ್ ದ ಡೇ ಆಫ್ ಆಡಿಷನ್. ಲೈಕ್ ಆಡಿಷನಲ್ಲಿ ನಾವು ಹೇಗೆ ಡ್ರೆಸ್ಅಪ್ ಆಗಿದ್ವಿ, ನೀವು ಹೇಗೆ ಮಾತಾಡ್ತೀರಾ, ಆ್ಯಂಡ್ ಹೇಗೆ ಎಲ್ಲರ ಜೊತೆ ಬಿಹೇವ್ ಮಾಡ್ತೀರಾ. ಆ್ಯಂಡ್ ನಾವು ಇವಾಗ ಗ್ರೂಮಿಂಗ್ ಕ್ಲಾಸಸ್ಗೆ ಹೋದಾಗ ನಮ್ಮ ಜಡ್ಜಸ್ ಜೊತೆ ಹೇಗೆ ಮಾತಾಡ್ತೀವಿ, ನಮ್ಮ ಗ್ರೂಮರ್ಸ್ ಜೊತೆ ಹೇಗೆ ಮಾತಾಡ್ತೀವಿ, ಅವ್ರೇನಾದರೂ ಸಜೆಷನ್ ಕೊಟ್ಟರೆ ನಾವು ಹೇಗೆ ತೊಗೊಳ್ತೀವಿ. ಆ್ಯಂಡ್ ಫೋಟೋಶೂಟ್ ಅಂತ ಮಾಡಿದಾಗ ಫೇಸ್ ಫೀಚರ್ಸ್ ಹೇಗಿರುತ್ತೆ ಆ್ಯಂಡ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಸೊ ನೀವು ಒಂದು ನೋಡೋಕ್ಕೆ ಚೆನ್ನಾಗಿದ್ದೀರಾ ಅಂದ ತಕ್ಷಣ ನೀವೇನೂ ಚೆನ್ನಾಗಿ ಮಾತಾಡಿಲ್ಲ, ಚೆನ್ನಾಗಿ ವಾಕ್ ಮಾಡಿಲ್ಲ ಅಂದರೆ ಅಫ್ಕೋರ್ಸ್ ಪಿಕ್ ಮಾಡಲ್ಲ. ಆ್ಯಂಡ್ ತುಂಬ ಜನಕ್ಕೆ ಅದು ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ಓಕೆ ನಾನು ಎಷ್ಟು ಚೆನ್ನಾಗಿದ್ದೀನಿ, ಮೇ ಬಿ ಇನ್ಸೈಡ್ ಸ್ಟೋರಿ ಪಾಲಿಟಿಕ್ಸ್ ಅಂತೆಲ್ಲ ತುಂಬ ಜನ ಯೂಶ್ವಲಿ ಜಡ್ಜ್ ಮಾಡ್ತಾರೆ. ಐ ಡೋಂಟ್ ಥಿಂಕ್ ಇಟ್ಸ್ ಟ್ರೂ. ಸೊ ಕಂಪ್ಲೀಟ್ಲಿ ಇಟ್ ವಿಲ್ ಬಿ ಡಿಪೆಂಡ್ ಆನ್ ಯುವರ್ ಟ್ಯಾಲೆಂಟ್ ಅಂತ ಅನಿಸುತ್ತೆ. ಆ್ಯಂಡ್ ದೀವಾದಲ್ಲಿ ದಿಸ್ ವಾಸ್ ಮೈ ಬೆಸ್ಟ್ ಎಕ್ಸ್ಪೀರಿಯನ್ಸ್ ರೀಸೆಂಟಾಗಿ. ಬಿಕಾಸ್ ನಾನು ಮಿಸ್ ಇಂಡಿಯಾಗೆ 2 ವರ್ಷ ಟ್ರೈ ಮಾಡಿದ್ದೆ. ಐ ಕುಡಂಟ್ ಮೇಕ್ ಇಟ್ ಟು ಟಾಪ್ 20 ನನ್ನ ಕರ್ನಾಟಕದಿಂದನೇ. ಬಟ್ ಈ ಸಲ ದೀವಾಗೆ ನನ್ನ ಅಕ್ಕನ ಕಡೆಯಿಂದ ಸ್ವಲ್ಪ ಅವ್ರು ಫೋರ್ಸ್ ಮಾಡಿ ಟ್ರೈ ಮಾಡು ಅಂತ ಹೇಳಿದ್ರು. ಬಟ್ ಯಾವಾಗೂ ಎಲ್ಲೋ ಒಂದು ಕಡೆ ಇತ್ತು, ಐ ಆಮ್ ನಾಟ್ ಅ ದೀವಾ ಪರ್ಸ್ನಾಲಿಟಿ ಅಂತ ಅನಿಸ್ತಿತ್ತು. ಯಾಕಂದರೆ ಮಿಸ್ ಇಂಡಿಯಾ ಇಸ್ ಸಮಥಿಂಗ್ ಸ್ವಲ್ಪ ಪೇಷನ್ಸ್, ಕಾಮಾಗಿ ಆ್ಯಂಡ್ ನಾರ್ಮಲ್ ಹುಡುಗಿರು ಹೇಗಿರ್ತಾರೋ ಸೊ ದ್ಯಾಟ್ ಈಸ್ ಹೌ ದೇ ಎಕ್ಸ್ಪೆಕ್ಟ್ ಕಂಟೆಸ್ಟೆಂಟ್. ದೀವಾ ಅಂದರೆ ಸ್ವಲ್ಪ ಹೂ ಸ್ಪೀಕ್ಸ್ ಲೌಡರ್, ಹೂಸ್ ಲೈಕ್ ತುಂಬ ಬ್ರೇವ್ ಇರ್ತಾರೆ, ಬೋಲ್ಡ್ ಇರ್ತಾರೆ,
bold in the sense, not by the dressing sense, but the way you speak, the way you know talk to people, the way you raise the voice on social awareness. So ಈ ಥರ ಒಂದು ಕ್ಯಾರೆಕ್ಟರ್ ದೇ ಎಕ್ಸ್ಪೆಕ್ಟ್ ಇನ್ ದೀವಾ. ಓಕೆ ಫೈನ್. ಆಡಿಷನ್ ನನ್ನ ಲಾಸ್ಟ್ ಇನ್ನೇನು 3 days ಇದೆ ಅಂದಂಗೆ ಐ ಅಪ್ಲೈಡ್ ಫಾರ್ ದಿ ಆಡಿಷನ್. ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ವಾಕ್ ವೀಡಿಯೋಸ್ ಎಲ್ಲ ಕಳಿಸ್ಬೇಕಿತ್ತು. ಸೊ ಎಲ್ಲ ಕಳಿಸಿ, ಸೊ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಟಾಪ್ ಮಾಡ್ತೀನಿ ಅಂತ. ಸೊ ಎಂಟೈರ್ ಇಂಡಿಯಾಯಿಂದ 20,000 ಎಂಟ್ರೀಸ್ ಹೋಗಿತ್ತು ಈ ವರ್ಷ ದೀವಾಗೆ, ಮಿಸ್ ದೀವಾಗೆ. ಆ್ಯಂಡ್ ಅದ್ರಲ್ಲಿ ಬರೀ 200 ಗರ್ಲ್ಸ್ ಮಾತ್ರ ಶಾರ್ಟ್ ಲಿಸ್ಟ್ ಆಗಿದ್ರು. ಆ್ಯಂಡ್ ನಾನು ಕೂಡ ಒಬ್ಬಳು ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗಿದೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಸೋ ಪ್ರೌಡ್ ಅಬೌಟ್ ಇಟ್. ದ್ಯಾಟ್ ವಾಸ್ ಮೈ 3rd ಟೈಮ್ ನಾನು ಟೈಮ್ಸ್ಗೆ ನಾನು ಟ್ರೈ ಮಾಡ್ತಿದ್ದಿದ್ದು. ಆ್ಯಂಡ್ ದಿಸ್ ಟೈಮ್ ನಾನೊಂದು ಸ್ವಲ್ಪ ಪ್ರಿಪ್ರೇಷನ್ ತುಂಬ ಮಾಡಿದೆ. ಸೊ ನಮಗೆ ಮೇಲ್ ಬಂದ ತಕ್ಷಣ ಫುಲ್ ವರ್ಕೌಟ್ ಮಾಡೋದು, ಡೈಲಿ 2 meals ತಿಂದಿದ್ದೀನಿ, ಸ್ವಲ್ಪ ಫಿಟ್ಟಾಗಿ ಮೇಂಟೈನ್ ಮಾಡಬೇಕು ಅಂತ. ಆ್ಯಂಡ್ ದೆನ್ ಫುಲ್ ಕರೆಂಟ್ ಅಫೇರ್ಸ್ನೆಲ್ಲ ಏನೇನು ನಡೀತಿದೆ, ಹೆಂಗಿದೆ ಎಕನಾಮಿ ಆಗಿರ್ಬೋದು, GDP ಆಗಿರ್ಬೋದು, ಬೇರೆ ಕಂಟ್ರೀಸಲ್ಲಿ ಏನು ಪ್ರಾಬ್ಲಮ್ ಇದೆ. ಆ್ಯಂಡ್ ಒಂದು ಬ್ಯೂಟಿ ವಿತ್ ಪರ್ಪಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ, ನೀವು ಯಾವುದ್ರ ಮೇಲೆ ವರ್ಕ್ ಮಾಡ್ಬೇಕಂತ ಇರ್ತೀರ. ಸೊ ಇದೆಲ್ಲನೂ ನಾನು ಆಲ್ಮೋಸ್ಟ್ ಒಂದು 30 days ಟೈಮ್ ಇತ್ತು ನಮಗೆ, ಲೈಕ್ ಶಾರ್ಟ್ ಲಿಸ್ಟ್ ಆಡಿಷನ್ಗೆ ಶಾರ್ಟ್ ಲಿಸ್ಟ್ ಆದಮೇಲೆ ಅದೆಲ್ಲ ಕಂಪ್ಲೀಟಾಗಿ ಪ್ರಿಪೇರ್ ಮಾಡ್ತಿದ್ದೆ, ಇನ್ಕ್ಲೂಡಿಂಗ್ ಸ್ಕಿಲ್ಸ್. ಸೊ ಕರೆಂಟ್ ಅಫೇರ್ಸ್ ಬಗ್ಗೆ ಪ್ರಿಪ್ರೇಷನ್ ಮಾಡಬೇಕು. ಸೊ ಕಂಪ್ಲೀಟ್ ಟಿಪ್ ಟು ಟೋ ಏನು ಮಾಡ್ಬೋದು, ಗ್ರೂಮಿಂಗ್ ಆಗಿರ್ಬೋದು, ಒಳ್ಳೆ ಫೋಟೋಶೂಟ್ಸ್, ಸೊ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ. ಆ್ಯಂಡ್ ಅದೆಲ್ಲ ಮುಗಿಸಿ ಸೊ 22nd ನಮ್ಮದು ಆಡಿಷನ್ ನಡಿಬೇಕಾದ್ರೆ ಹೋದೆ. ಆಡಿಷನಲ್ಲಿ ಪ್ರತಿ ಸಲ ಲಾಸ್ಟ್ 2 times ನಾನು ಮಿಸ್ ಇಂಡಿಯಾಗೆ ಟ್ರೈ ಮಾಡಿದಾಗ ಇಟ್ಸ್ ಲೈಕ್ ಬೇರೆಯವ್ರ ಜೊತೆ ಈಸಿಯಾಗಿ ಕಂಪೇರ್ ಮಾಡ್ಕೊಂಡ್ಬಿಡ್ತಿದ್ದೆ. ಇವಳು ಚೆನ್ನಾಗಿ ಕಾಣ್ತಿದ್ದಾಳೆ, ಅವಳು ಚೆನ್ನಾಗಿ ಕಾಣ್ತಿದ್ದಾಳೆ, ಓಕೆ ಇವಳು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿಬಿಟ್ಲು, ಇವ್ರು ಸೆಲೆಕ್ಟ್ ಆಗಿಬಿಟ್ರು, ನಾನು ಸೆಲೆಕ್ಟ್ ಆಗಿಲ್ವಾ ಅನ್ನೋದು ಒಂದು ಥಾಟ್ ಬರ್ತಿತ್ತು ನನಗೆ. ಬಟ್ ಈ ಸಲ ಇಟ್ಸ್ ಲೈಕ್ ನೋ, ಯಾರಾದರೂ ಹೋಗಲಿ ನಾನು ಯಾರ ಜೊತೆನೂ ನಾನು ಕಂಪೇರ್ ಮಾಡ್ಕೊಳ್ಳಲ್ಲ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಐ ಆಮ್ ಹಿಯರ್ ಟು ಗಿವ್ ಮೈ ಬೆಸ್ಟ್. ಸೊ ಐ ಥಿಂಕ್ ದಿಸ್ ಇಸ್ ಮೈ ಲಾಸ್ಟ್ ಅಪಾರ್ಚುನಿಟಿ ಥರ. ಬಿಕಾಸ್ ಫಸ್ಟ್ ಟೈಮ್ ನಾನು ಟಾಪ್ 200 ಮಾಡಿದ್ದೆ, ಅದು ಒಂದು ಥಾಟ್ ಇತ್ತು. ಆ್ಯಂಡ್ ಅದೇ ಮೈಂಡ್ ಸೆಟ್ಟಲ್ಲಿ ನಾನು ಹೋಗಿ ಆಡಿಷನ್ ಸ್ಟಾರ್ಟ್ ಮಾಡಿದ್ದು. ಸೊ ಟ್ರಸ್ಟ್ ಮೀ ಗೈಸ್, ದಿಸ್ ಆ್ಯಕ್ಚುಲಿ ವರ್ಕ್ಡ್ ಮೀ ಔಟ್ ಫಾರ್ ದಿ ಫಸ್ಟ್ ಟೈಮ್. ಒಂದೇ ಒಂದು ರೌಂಡಲ್ಲಿ 200 ಗರ್ಲ್ಸಿಂದ 100 ಗರ್ಲ್ಸ್ಗೆ ಫಿಲ್ಟರ್ ಆದ್ವಿ ನಾವು. ಸೊ ಲಿಟ್ರಲಿ 100 ಗರ್ಲ್ಸ್ ಪ್ರತಿಯೊಬ್ಬರು ಫಿಲ್ಟರ್ ಆದರು, ಅಂದರೆ ವಾಕಲ್ಲೇ ತೆಗ್ದುಬಿಟ್ರು. ಸೊ ನಾನು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದೆ, 100 ಗರ್ಲ್ಸಲ್ಲಿದ್ದೆ. ಮತ್ತು ಇನ್ನೊಂದು ಪೋನಿ ಹಾಕ್ಕೊಂಡು ವಾಕ್ ಮಾಡೋ ರೌಂಡ್ ಇತ್ತು, ಅದರಲ್ಲಿ ಮತ್ತೆ 25 ಗರ್ಲ್ಸ್ನ ಫಿಲ್ಟರ್ ಮಾಡಿದ್ರು. ಆ ರೌಂಡ್ ಆದಮೇಲೆ ಐ ಮೇಡ್ ಇಟ್ ಟು ಟಾಪ್ 75. ಮತ್ತು ಇನ್ನೊಂದು ರೌಂಡ್ ಇತ್ತು, ಇಂಟ್ರಡಕ್ಷನ್ ರೌಂಡ್ಗೆ ಮತ್ತೆ 25 ಗರ್ಲ್ಸ್ನ ಫಿಲ್ಟರ್ ಮಾಡಿದ್ರು. ಅಗೇನ್ ಐ ವಾಸ್ ಇನ್ ಟಾಪ್ 50. ಮತ್ತು ಇಂಟ್ರಡಕ್ಷನ್ ಆದಮೇಲೆ ಮತ್ತೆ ನಾವು ಟಾಪ್ 30ಗೆ ಹೋದ್ವಿ. ಟಾಪ್ 30 ಮತ್ತೆ ನಮಗೆ ಇಂಟ್ರಾಕ್ಷನ್ ಇತ್ತು ಜಡ್ಜಸ್ ಜೊತೆ. ಆ ಜಡ್ಜಿಂಗ್ ರೌಂಡ್ ಆದಮೇಲೆ ಮತ್ತೆ 5 ಜನ ಫಿಲ್ಟರ್ ಆಗಿ ಫೈನಲ್ ನಾವು 25 ಜನ ಫ್ರಮ್ 200. ಬೆಳಗ್ಗೆ 200 ಜನ ಆಡಿಷನ್ಗೆ ಹೋದವರು, ಈವ್ನಿಂಗ್ ಅರೌಂಡ್ 5-6ಗೆಲ್ಲ 25 ಮೆಂಬರ್ಸ್ಗೆ ಬಂದು ನಿಂತಿತ್ತು ಕೌಂಟು. ಆ್ಯಂಡ್ ಅದಾದಮೇಲೆ ಮತ್ತೆ ನಮಗೆ ಜಾಸ್ತಿ ಅದು 25 ಗರ್ಲ್ಸ್ಗೆ ಮತ್ತೆ ಕ್ವೆಶನ್ ಆನ್ಸರ್ಸ್ ರೌಂಡ್ ಇತ್ತು, ಇಂಟ್ರಡಕ್ಷನ್ ಇತ್ತು. ಸೊ ಪ್ರತಿಯೊಂದು ಇಂಟ್ರಾಕ್ಷನ್ಸ್ ಇರುತ್ತೆ ಜಡ್ಜಸ್ ಜೊತೆ. ಆ್ಯಂಡ್ ಇಬ್ಬರು ಎಲ್ಲ ಇರಲ್ಲ. ಸೊ ಆಲ್ಮೋಸ್ಟ್ ಒಂದು 8 to 10 ಮೆಂಬರ್ಸ್ ಜೂರೀಸ್ ಇರ್ತಾರೆ ನಮಗೆ. ಸೊ ಪ್ರತಿಯೊಬ್ಬರದ್ದು ಸ್ಕೋರಿಂಗ್ಸ್ ಮ್ಯಾಟರ್ ಆಗುತ್ತೆ. ಸೊ ಯಾರ್ಯಾರು ಯಾವ ಥರ ಅನ್ಕೋತಾರೆ. ಇದೆಲ್ಲ ಆದಮೇಲೆ ನಾವು ವಾಪಸ್ ಬ್ಯಾಂಗ್ಳೂರಿಗೆ ಬಂದಾದಮೇಲೆ ಅದೇ ಟೋಲ್ಡ್ ಟಾಪ್ 20ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡ್ತೀವಿ ಅಂತ. ಆ್ಯಂಡ್ ಫೈನಲಿ ಆನ್ 27 Jan ದೇ ಅನೌನ್ಸ್ಡ್ ಟಾಪ್ 20. ನಾನು ಕೂಡ ಟಾಪ್ 20ಲಿದ್ದೆ. ಆ್ಯಂಡ್ ಇನ್ಫ್ಯಾಕ್ಟ್ ಕರ್ನಾಟಕದಿಂದ ಆಲ್ಮೋಸ್ಟ್ 20 or 25 ಗರ್ಲ್ಸ್ ಶಾರ್ಟ್ ಲಿಸ್ಟ್ ಆಗಿದ್ರು ಆ 200ಅಲ್ಲಿ. ಸೊ ಫೈನಲಿ ನಾವು ಬರೀ 4 ಜನ ಮಾತ್ರ ಟಾಪ್ ಮಾಡಿದ್ವಿ. ಆ್ಯಂಡ್ ಫ್ರಮ್ ಎಂಟೈರ್ ನೇಷನ್ ಓನ್ಲಿ 20 ಗರ್ಲ್ಸ್ ಮೇಡ್ ಇಟ್ ಟು ಟಾಪ್ ಫ್ರಮ್ ಲೀವಾ ಮಿಸ್ ದೀವಾ. ಬಟ್ ಅನ್ಫಾರ್ಚುನೇಟ್ಲಿ ಈ ವರ್ಷ ಬರೀ 8 ಜನ ಫಿನಾಲೆಗೆ ಹೋಗ್ತಾರೆ ಅಂದರು. ಬಟ್ ಐ ಕುಡಂಟ್ ಮೇಕ್ ಇಟ್ ಟು ಟಾಪ್ 8. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಇಯರ್ ಮತ್ತೆ ಟ್ರೈ ಮಾಡೋಣ ಅಂತಿದ್ದೀನಿ. ಆ್ಯಂಡ್ ದಿಸ್ ಇಸ್ ಹೌ ಯೂಶಲಿ ನ್ಯಾಷನಲ್ ಪ್ಯಾಜೆಂಟ್ ವರ್ಕ್ಸ್. ಇಲ್ಲಿ ನಾವೇನು ಪೇ ಮಾಡೋ ಅವಶ್ಯಕತೆ ಇರಲ್ಲ. ನ್ಯಾಷನಲ್ ಪ್ಯಾಜೆಂಟ್ ಎಲ್ಲ ಹೀಗೆ ವರ್ಕ್ ಆಗುತ್ತೆ. ಸೊ ಎವ್ರಿಥಿಂಗ್ ವಿಲ್ ಡೆಫಿನೆಟ್ಲಿ ಮ್ಯಾಟರ್. ಇವಾಗ ನಾರ್ಮಲ್ ಬೇರೆ ಪ್ಯಾಜೆಂಟಲ್ಲಿ ವೇ ಯು ಹ್ಯಾವ್ ಟು ಪೇ ಆ್ಯಂಡ್ ಗೋ, ಪ್ರಾಬ್ಲಿ ಅಲ್ಲಿ ಪಾಲಿಟಿಕ್ಸ್ ನಡಿಬೋದು. ವೆನ್ ಇಟ್ ಇಸ್ ಅ ನ್ಯಾಷನಲ್ ಪ್ಯಾಜೆಂಟ್, ಮಿಸ್ ಇಂಡಿಯಾ ಆಗಿರ್ಬೋದು, ಮಿಸ್ ದೀವಾ ಆಗಿರ್ಬೋದು, ಮಿಸ್ ಗ್ರ್ಯಾಂಡ್, ಮಿಸ್ ಯೂನಿವರ್ಸ್ದು, ಸೊ ಅಲ್ಲೆಲ್ಲೂ ಪಾಲಿಟಿಕ್ಸ್ ನಡೆಯಲ್ಲ. ಬಿಕಾಸ್ ಇಲ್ಲಿ ವಿನ್ ಆದರೆ ಪ್ರತಿಯೊಬ್ಬರು ಇಂಡಿಯಾನ ಇಂಟರ್ನ್ಯಾಷನಲಿ ರೆಪ್ರೆಸೆಂಟ್ ಮಾಡಬೇಕು. ಸೊ ಆ ಡೆಲಿಗೇಟ್. ಆ್ಯಂಡ್ ಅಲ್ಲಿ ಆಲ್ಮೋಸ್ಟ್ 70 ಕಂಟ್ರೀಸ್ ಬಂದಿರುತ್ತೆ. ಸೊ ಐ ಡೋಂಟ್ ಥಿಂಕ್ ಇಂಡಿಯಾ ಈಸ್ ರೆಡಿ ಟು ಮೇಕ್ ಇಂಡಿಯಾ ಫುಲ್ ಅಲ್ವಾ. ಸೊ ಅವ್ರಿಗೆ ಯಾರೋ ಫೇವರಿಸಮ್ ಇದ್ದಾರೆ ಅಂದ್ಬಿಟ್ಟು ಟ್ಯಾಲೆಂಟೆಡ್ ಇಲ್ಲದೆ ಇರೋ ಒಂದು ಹುಡುಗಿನ ಕಳಿಸಿದ್ರೆ ಇನ್ ಫ್ರಂಟ್ ಆಫ್ 70 ಕಂಟ್ರೀಸ್ ಅವ್ರು ಒಂದೊಂದ್ಸಲಿ 120 ಕಂಟ್ರೀಸ್ ಇರುತ್ತೆ. ಅಷ್ಟು ಕಂಟ್ರೀಸ್ ಮುಂದೆ ಅಫ್ಕೋರ್ಸ್ ಇಂಡಿಯಾ ವಿಲ್ ಡೆಫಿನೆಟ್ಲಿ ಗೋ ಡೌನ್. ಸೊ ಅದೆಲ್ಲ ತಲೆಯಲ್ಲಿ ಇರುತ್ತೆ. ಬಟ್ ಇದನ್ನೆಲ್ಲ ಯಾರೂ ಯೋಚನೆ ಮಾಡಲ್ಲ. ವಿನ್ ಆದ ತಕ್ಷಣ ಓಕೆ ಶಿ ಇಸ್ ಡೂಯಿಂಗ್ ದ್ಯಾಟ್, ಶಿ ಇಸ್ ಡೂಯಿಂಗ್ ದಿಸ್ ಅಂತೆಲ್ಲ ಒಂದು ಯೂಶಲಿ ಈಸಿಯಾಗಿ ಜಡ್ಜ್ ಮಾಡಿಬಿಡ್ತಾರೆ, ವಿಚ್ ಇಸ್ ಡೆಫಿನೆಟ್ಲಿ ನಾಟ್ ಟ್ರೂ. ಇಟ್ಸ್ ಆಲ್ ಫೇಕ್ ನ್ಯೂಸ್. ಬಿಕಾಸ್ ಐ ಹ್ಯಾವ್ ಬಿನ್ ಥ್ರೂ ದ್ಯಾಟ್. ಐ ಹ್ಯಾವ್ ನೋ ಹೌಸ್ ದ ಎಕ್ಸ್ಪೀರಿಯನ್ಸ್ ಹೆಂಗೆ ನಡೆಯುತ್ತೆ ಅಂತ. ಸೊ ಇಟ್ಸ್ ಆಲ್ ಕಂಪ್ಲೀಟ್ಲಿ ಅ ಫೇಕ್ ನ್ಯೂಸ್, ಅ ಫೇಕ್ ಅಸಂಪ್ಷನ್
ಅಂತ ಹೇಳ್ಬೋದು. ಸೊ ಡೋಂಟ್ ಥಿಂಕ್. ಯಾರಾದರೂ ತುಂಬ ಜನ ಟ್ರೈ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಗೋ ಟ್ರೈ, ಗಿವ್ ಯೋರ್ ಬೆಸ್ಟ್, ನೆವರ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಸೊ ದ್ಯಾಟ್ಸ್ ಹೌ ಪ್ಯಾಜೆಂಟ್ ವರ್ಕ್ಸ್. ಡನ್. ಶಾಸ್ತ್ರಿ ಹಂಗೆ ಮಾತಾಡಿ ಮಾತಾಡಿ ಫುಲ್ ಬಾಯೆಲ್ಲ ನೋವು ಬಂದುಬಿಟ್ಟಿದೆ. ಹೇಗಿತ್ತು ರಾಮ ಜನ್ಮಭೂಮಿ ಅಯೋಧ್ಯ? ಭಕ್ತಿಯಿಂದ ಹೋದ್ರ, ವ್ಲಾಗ್ ಮಾಡೋಕ್ಕೆ ಹೋದ್ರ? ನಿಜ ಹೇಳಿ. ಓಕೆ. ಸೊ ನಂದು ಪ್ಲ್ಯಾನ್ಸ್ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾಯಿದ್ರು. ದೇವರ್ ಲೈಕ್ ಈ ಥರ ಹೋಗ್ತಿದ್ದೀವಿ ಬರ್ತೀಯಾ ಅಂದರು. ನಾನು ಸರಿ ಹೋಗ್ಲಾ ಬೇಡವಾ ಅಂತ ಒಂದು ಕನ್ಫ್ಯೂಷನ್ಲೇ ಇದ್ದೆ. ಆ್ಯಂಡ್ ಇನ್ನೊಂದು ಫ್ರೆಂಡ್ ಬಾಬಾ ಚೆನ್ನಾಗಿರುತ್ತೆ ಅಂತ, ನಾವು ಅಯೋಧ್ಯ ಮುಗಿಸಿ ನಾವು ವಾರಣಾಸಿಗೆ ಹೋಗೋ ಪ್ಲ್ಯಾನ್ಸ್ ಇತ್ತು. ವಾರಣಾಸಿಯಿಂದ ಬಂದಮೇಲೆ ಕಾಶಿಯಿಂದ ತುಂಬ ಜನ ಹೇಳ್ತಾರೆ ಒಳ್ಳೇದಾಗುತ್ತೆ ಅಂತೆಲ್ಲ, ನಡಿ ಹೋಗೋಣ ಅಂದರು. ಸಿನ್ಸ್ ಐ ವಾಸ್ ಆ್ಯಕ್ಚುಲಿ ಇದು ಇವಾಗೆಲ್ಲ ಅಪ್ಲೈ ಮಾಡಿದ್ದೆ, ಓಕೆ ನಾನು ನೋಡೋಣ ಅಂತ ಹೋದಾಗ ಆ್ಯಕ್ಚುಲಿ ವ್ಲಾಗ್ ಮಾಡಿದ್ದು. ವ್ಲಾಗ್ ಮಾಡೋಕ್ಕೆ ಅಂತ ಹೋಗಿಲ್ಲ, ಹೋಗ್ತಾ ಇದ್ದೀನಿ ಅಂತ ವ್ಲಾಗ್ ಮಾಡಿದ್ದು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ತುಂಬ ಸ್ಪಿರಿಚುವಲ್ ಜರ್ನಿ ಇತ್ತು, ತುಂಬ ಡಿವೈನ್ ಫೀಲ್ ಇತ್ತು ಅಯೋಧ್ಯ. ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್. ತುಂಬ ಖುಷಿ ಆಯಿತು ದೇವಸ್ಥಾನ ನೋಡಿ, ರಾಮನ್ನ ನೋಡಿ. ಇಟ್ ವಾಸ್ ದ್ಯಾಟ್. ಪ್ಲ್ಯಾನ್ ಮಾಡಿ ಹೋಗಿದ್ದಲ್ಲ. ಸೊ ಅಲ್ಲಿ ಒಂಥರ ಸಡನ್ನಾಗಿ ಫ್ರೆಂಡ್ಸ್ ಎಲ್ಲ ಕರೆದ್ಮೇಲೆ ಐ ವಾಸ್ ಲೈಕ್ ಓಕೆ ಫೈನ್ ಹೋಗಿ ಬರೋಣ, ಆ ಮೈಂಡ್ ಸೆಟ್ಟಲ್ಲಿ ಹೋಗಿತ್ತು. ಲೈಕ್ ಲಿಟ್ರಲಿ ನನಗೆ ಯಾವುದೋ ಫುಲ್ ಹಾಂಟೆಡ್ ಪರ್ಸನ್ ಹತ್ರ ಕುತ್ಕೊಂಡು ಮಾತಾಡ್ತಿರೋ ಫೀಲು. ಓಕೆ. ಕೊಡಿ ಹೋಗ್ಲಿ ಅದು. ನಿಮ್ಮ ಪ್ರಕಾರ 90s ಓಲ್ಡ್ ಸ್ಕೂಲ್ ಕಿಡ್ಸ್ಗೂ 2K ಜೆನ್ಸಿ ಕಿಡ್ಸ್ಗೂ ಇರೋ ಡಿಫ್ರೆನ್ಸ್ ಏನು? ಫಸ್ಟ್ ಆಫ್ ಆಲ್ ಎಲ್ಲರೂ ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಜೆನ್ಸಿನ ಯಾವಾಗೂ ನಮ್ಮ ಜನ್ರೇಷನ್ನ ಬೈತಾನೆ ಇರ್ತಾರೆ. ಇವರು ಕಮಿಟ್ಮೆಂಟ್ ಇಲ್ಲ, ಅದಿಲ್ಲ, ಬರೀ ಯಾಕೆ ಹಿಂಗೆ ಬೈತಿರ್ತೀರ? ಫಸ್ಟ್ ಆಫ್ ಆಲ್ ನಮಗೆ ಜಾಸ್ತಿ ಟೆಕ್ನಾಲಜಿ ಇರೋದು ಖುಷಿ ಆಗುತ್ತೆ. ಇವಾಗ ನಾನು ಕರೆಕ್ಟಾಗಿ 2000 ಹುಟ್ಟಿರೋದ್ರಿಂದ ನಾನು ಕಂಪ್ಲೀಟಾಗಿ ಜೆನ್ಸಿ ಅಂತಲೂ ಕನ್ಸಿಡರ್ ಮಾಡ್ಕೊಳಕ್ಕಾಗಲ್ಲ, ಕಂಪ್ಲೀಟಾಗಿ ಮಿಲೇನಿಯಲ್ ಅಂತಲೂ ಅಂದ್ಕೊಳಕ್ಕಾಗಲ್ಲ ನಾನು, ಅಲ್ವಾ? ಈ 98, 99, 2000, 2001, 2002 ಇಲ್ಲಿ ತನಕ ನಮ್ದು ಈ 4-5 ವರ್ಷ ಈ ಏಜ್ ಗ್ಯಾಪ್ ಇದೆಯಲ್ಲ, ನಾವು ಈ ಕಡೆ 90s ಕಿಡ್ಸ್ ಏನು ಎಕ್ಸ್ಪೀರಿಯೆನ್ಸ್ ಮಾಡಿದಾರೋ, ಫೋನ್ ಇಲ್ಲದೆ ಆಟ ಆಡೋದು, ಲಗೋರಿ ಆಡೋದು, ಕುಂಟೆಬಿಲ್ಲೆ ಆಡೋದು, ಮನೆ ಹತ್ರ ರೋಡ್ ಗಲ್ಲಿ ಕ್ರಿಕೆಟು ಅದೂ ಆಡ್ಕೊಂಡು ಬೆಳೆದಿದ್ದೀವಿ. ಆ್ಯಂಡ್ ಜೊತೆಗೆ ಟೆಕ್ನಾಲಜಿ ಕೂಡ ಬೇಗ ಅಂದರೆ ಒಂದು 7th 8th ಫೋನ್ಸ್ ಯೂಸ್ ಮಾಡೋದು ಸ್ಟಾರ್ಟ್ ಆಗಿದೆ. ಸೊ 2 ಥರ ಲೈಫು ನಾನು ನೋಡಿದ್ದೀನಿ. ಸೊ ಹಂಗಾಗಿ ನಾನು ಯಾವ ಜನ್ರೇಷನ್ಗೆ ಕನ್ಸಿಡರ್ ಮಾಡ್ಕೋಬೇಕು ನನ್ನ ಅಂತ ಆ್ಯಕ್ಚುಲಿ ಗೊತ್ತಿಲ್ಲ. ಸೊ ನಾನು ಪಾಸಿಟಿವ್ ಸೈಡ್ ಮಾತಾಡ್ತೀನಿ. 90s ಕಿಡ್ಸ್ಗೂ 2K ಕಿಡ್ಸ್ಗೂ ಏನಂದರೆ, ನಾವು 2K ಕಿಡ್ಸು ಬೇಗ ಏನೋ ಲೈಫಲ್ಲಿ ಬಿಟ್ಕೊಡಲ್ಲ. ಚಿಕ್ಕ ಏಜ್ಗೆ ತುಂಬ ಅಚೀವ್ಮೆಂಟ್ಸ್ ಮಾಡ್ತಿದ್ದಾರೆ. ಸೊ ಅದೆಲ್ಲ ಮಿಲೇನಿಯಲ್ಸ್ಗೆ ಕಾಣಿಸ್ತಿಲ್ಲ. ಯಾಕೆ ಕಾಣಿಸ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಸೊ ಅದು ಕಂಪ್ಯಾರಿಸನ್ ಅಂತ ಬಂದಾಗ ಐ ಥಿಂಕ್ 2K ಕಿಡ್ಸ್ ಆರ್ ಮೋರ್ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್. ಸೊ ಪ್ರತಿಯೊಂದು ಹೊಸ್ದಾಗಿ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಿರ್ತಾರೆ. ಇನ್ಫ್ಯಾಕ್ಟ್ ಇವಾಗ ಓಲಾ, ಊಬರ್, ಸ್ವಿಗ್ಗಿ ಆಗಿರ್ಬೋದು, ಇದೆಲ್ಲ ಎಷ್ಟು ಅವ್ರು ತುಂಬ ಹೆಂಗಿದ್ದಾಗ ಎಲ್ಲ ಕಂಡಿಡ್ದಿದ್ದಾರೆ. ಅದೇ ಮಿಲೇನಿಯಲ್ಸ್ ಇದೆಲ್ಲ ಯೂಸ್ ಮಾಡ್ತಿದ್ದಾರೆ ನೋಡಿ 2K ಕಿಡ್ಸ್ ಮಾಡಿರೋದನ್ನ. ಆ್ಯಂಡ್ AI ಕೂಡ ಎಷ್ಟೊಂದು ಜನ ತುಂಬ ಹೆಲ್ಪ್ ಆಗ್ತಿದೆ. ಆ್ಯಂಡ್ ಈಗಿನ ಜನ್ರೇಷನ್ ಹೆಂಗಂದರೆ, ಸೊ ವಾಟ್ ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡ್ತೀವಿ ನಾವು, ಗೋ ವಿತ್ ಅ ಫ್ಲೋ. 90s ಕಿಡ್ಸ್ ಥರ ಅಂತೂ ಅಲ್ಲ. ಸೊ ಪ್ರಾಬಬ್ಲಿ ಒಂದೊಂದು ರಿಲೇಷನ್ಶಿಪ್ ಅಂತ ಬಂದಾಗ ಪ್ರಾಬ್ಲಮ್ ಆಗ್ತಿರ್ಬೋದು, ಅದು ಜನ್ರೇಷನ್ ಮೇಲೆ ಹಾಕ್ತಿದ್ದಾರೆ. ಐ ಡೋಂಟ್ ಥಿಂಕ್ ಇಟ್ಸ್ ಅ ಜನ್ರೇಷನ್ ಪ್ರಾಬ್ಲಮ್. ಇಟ್ಸ್ ಬಿಕಾಸ್ ಎವ್ರಿಬಡಿ ಈಸ್ ಗೆಟಿಂಗ್ ಎಜುಕೇಟೆಡ್. ಒಂದು ಕಾಲದಲ್ಲಿ ಯಾವಾಗಲೂ ಹೆಣ್ಮಕ್ಳು ಮದುವೆ ಆಗೋ ತನಕ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಇರ್ತಿದ್ರು, ಆಮೇಲೆ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿರ್ತಿದ್ರು. ಸೊ ಹಾಗಾಗಿ ಆ ಥರ ಏನೂ ಸರ್ಕಮ್ಸ್ಟೆನ್ಸ್ ಬರ್ತಿರ್ಲಿಲ್ಲ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಅಷ್ಟಿರಲಿಲ್ಲ. ಆ್ಯಂಡ್ ಯಾವಾಗೋ ಡಿಪೆಂಡ್ ಆಗಿರೋದು ಕಾರಣ, ಎಜುಕೇಷನ್ ಇಲ್ಲದೆ ಇರೋ ಕಾರಣ. ಸೊ ಪ್ರಾಬಬ್ಲಿ ಮನೇಲಿ ಏನಂದ್ರು ಅನ್ಸ್ಕೊಂಡು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ರು. ಇವಾಗಿನ ಜನ್ರೇಷನು ಪ್ರತಿಯೊಬ್ಬರು ಎಜುಕೇಟ್ ಆಗಿದ್ದಾರೆ. ಇವಾಗ ನನಗೆ ನನ್ನ ರೈಟ್ಸ್ ಏನಂತ ಗೊತ್ತಾಗಿದೆ. ವಾಟ್ ಶುಡ್ ಐ ಡು? ಯಾರಾದರೂ ಬಂದು ನನ್ನ ಫ್ರೀಡಮ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಆ್ಯಂಡ್ ನನ್ನ ಪ್ಯಾಷನ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ದ ಕಾನ್ವರ್ಸೇಷನ್ ವಿಲ್ ಡೆಫಿನೆಟ್ಲಿ ಸ್ಟಾರ್ಟ್. ಸೊ ಇವಾಗ ಆ ಥರ ಒಂದು ಚೇಂಜಸ್ ಆಗಿರೋದ್ರಿಂದ, ಸಿನ್ಸ್ ಪೀಪಲ್ ಆರ್ ವೆಲ್ ಎಜುಕೇಟೆಡ್, ಸೊ ಅದು ಒಂದು ಪ್ರಾಬ್ಲಮ್ ಆಗ್ತಿರ್ಬೋದು. ರಿಲೇಷನ್ಶಿಪ್ ಬ್ರೇಕಪ್ಸ್ ಆಗಿರ್ಬೋದು. ಆ್ಯಂಡ್ ಡಿಫ್ರೆನ್ಸಸ್ ಮೇ ಬಿ ದ ಫ್ಯಾಕ್ಟ್. ಅವಾಗ ಒಬ್ಬರೇ ಮನೇಲಿ ಒಬ್ಬರೇ ವೆಲ್ ಎಜುಕೇಟೆಡ್ ಇದ್ದರೆ ಕಾಮನ್ ಇತ್ತು. ಇವಾಗ ಪ್ರತಿಯೊಬ್ಬರೂ ಇವಾಗ ಎಜುಕೇಟ್ ಇರ್ತಾರೆ. ಆ್ಯಂಡ್ ಸೋಷಿಯಲ್ ಮೀಡಿಯಾದಿಂದ ತುಂಬ ಇನ್ಫಾರ್ಮೇಷನ್ಸ್ ಬರ್ತಿದೆ. ಸೊ ಹಾಗಾಗಿ ದಟ್ಸ್ ದ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಐ ಡೋಂಟ್ ಥಿಂಕ್ ಇಟ್ಸ್ ಅ ಪ್ರಾಬ್ಲಮ್, ಇಟ್ಸ್ ಅ ಗುಡ್ ಥಿಂಗ್. ಯಾವಾಗೂ ಚೇಂಜಸ್ ಇರಬೇಕಲ್ಲ ಜನ್ರೇಷನಲ್ಲಿ. ಒಂದೇ ಥರ ಇದ್ದರೆ ಏನು ಅನಿಸುತ್ತೆ? ದಟ್ಸ್ ದ ಫ್ಯಾಕ್ಟ್ ಆ್ಯಕ್ಚುಲಿ. ಅದು ಬಿಟ್ಟು ಯಾವಾಗೂ ಬೈತಾನೆ ಇರ್ತಾರೆ ನಮ್ಮ ಜೆನ್ಸಿ ಕಿಡ್ಸ್ನ.
ಕೊಡಿ ನೆಕ್ಸ್ಟು. ನೆಕ್ಸ್ಟು ಅಕ್ಷತಾ, ಚಿಕ್ಕವರಿಂದ ಡೇರಿಂಗ್ ಕಿಡ್ ಅಂತ ಏನೇನು ಡೇರ್ ಮಾಡಿದ್ದೀರಾ? ಏನು ನೆಲ ಗುದ್ದಿ ನೀರು ತೆಗಿಯೋ ಸಾಹಸ ಏನಾದರೂ ಮಾಡಿದ್ದೀರಾ? ನಮ್ಮ ಸೋಲ್ಸ್ಗೆ ಹೇಳಿ ಸ್ವಲ್ಪ. ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ಏನು ಡೇರಿಂಗ್ ಥರ ಅಂದರೆ ಎಸ್ ಮಾಡಿದ್ದೀನಿ. ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ನಮ್ಮ ಮನೇಲಿ ಹೆಂಗಂದರೆ ಸ್ವಲ್ಪ ಏನೋ ಡೇರಿಂಗಾಗಿ ಬೆಳೆಸಿದ್ದಾರೆ. ಒಬ್ಬಳೇ ಟ್ರಾವೆಲ್ ಮಾಡಬೇಕು, ಇಂಡಿಪೆಂಡೆಂಟ್ ಆಗಿರ್ಬೇಕಂತ ಹೇಳಿ ಫಸ್ಟ್ ಟೈಮು ಬ್ಯಾಂಗ್ಳೂರ್ ಟು ಮೈಸೂರು ಒಬ್ಬಳೇ ಟ್ರಾವೆಲ್ ಮಾಡಿದ್ದೀನಿ ಟ್ರೈನಲ್ಲಿ ವಿತೌಟ್ ಫೋನ್. ಸೊ ಮೈ ಫಸ್ಟ್ ಡೇರಿಂಗ್ ಥಿಂಗ್. ಅದು ನಂತರ 7th ಸ್ಟ್ಯಾಂಡರ್ಡಲ್ಲಿ ಫ್ರೆಂಡ್ಸ್ ಜೊತೆ ಬೆಟ್ಸ್ ಕಟ್ಟು ಒಬ್ಬಳೇ ಮೂವಿಗೆ ಹೋಗಿದ್ದೀನಿ. ಅಂದರೆ ಊರಲ್ಲಿ ನಾನು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಯಶ್ ಫಿಲಮ್ಗೆ ನಾನೇ ಟಿಕೆಟ್ ತೊಗೊಂಡು ಒಬ್ಬಳೇ ಹೋಗಿ ನೋಡ್ಕೊಂಡು ಬಂದೆ ಫಿಲಮು. ದಿಸ್ ಇಸ್ ಮೈ ಸೆಕೆಂಡ್ ಡೇರಿಂಗ್ ಥಿಂಗ್. ಆ್ಯಂಡ್ ಥರ್ಡ್ ಡೇರಿಂಗ್ ಥಿಂಗ್ ಏನಂದರೆ ಇವಾಗ ಕೂಡ ಒಬ್ಬಳೇ ಮೂವೀಸ್ಗೆ ಹೋಗ್ತೀನಿ, ಶಾಪಿಂಗ್ ಹೋಗ್ತೀನಿ, ಡಿನ್ನರ್ಗೆ ಹೋಗ್ತೀನಿ, ಲಂಚ್ಗೆ ಹೋಗ್ತೀನಿ. ಸೊ ಐ ಡೋಂಟ್ ಡಿಪೆಂಡ್ ಆನ್ ಪೀಪಲ್. ಸೊ ನನಗೆ ಐ ಲವ್ ಬೀಯಿಂಗ್ ವಿತ್ ಮೈ ಸೆಲ್ಫ್. ಯಾರ್ದು ಏನು ಕಂಪ್ನಿ ಜಾಸ್ತಿ ಬೇಕಂತೇನಿಲ್ಲ. ಸೊ ಈ ಥರ ಡೇರಿಂಗ್ ಥಿಂಗ್ಸ್ ಎಲ್ಲ ಮಾಡಿದ್ದೀನಿ. ಆ್ಯಂಡ್ ಅದು ಬಿಟ್ಟು ಲೈಕ್ ಜಾಸ್ತಿ ಸ್ಪೋರ್ಟ್ಸಲ್ಲಿ ಇದ್ದಿದ್ದ ಕಾರಣ ಎಲ್ಲ ಥರ ಅಷ್ಟು ನೆನಪಿಲ್ಲ, ಬಟ್ ತುಂಬ ನಾಟಿ ಕೆಲಸಗಳು ಇಂಥವೆಲ್ಲ ಮಾಡಿದ್ದೀನಿ. ಸೊ ದಿಸ್ ಇಸ್ ದ ಡೇರಿಂಗ್ ಥಿಂಗ್ಸ್ ಹ್ಯಾವ್ ಡನ್. ಇದೆಲ್ಲ ಎಕ್ಸ್ಪೆಕ್ಟೆಡ್ ಇರಲ್ಲ, ಯಾರೂ ಮಾಡಿರಲ್ಲ ಟ್ರಾವೆಲಿಂಗ್ ಎಲ್ಲ. ಹ್ಯಾವ್ ಡನ್ನು. ಫೈನಲಿ ಮುಗೀತು ಮಮ್ಮಿ. ಓಕೆ, ನಿಮಗೆ ತೆಲುಗು ಜೊತೆ ಕನ್ನಡ ಅಲ್ಲಿ ಕೂಡ ಒಳಗೊಳಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರಲಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಕ್ಯಾರಿಯರ್. ಥ್ಯಾಂಕ್ ಯು ಸೋ ಮಚ್. ವಿಶ್ ನನಗೂ ತುಂಬ ಖುಷಿಯಾಗುತ್ತೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬಂದಾಗ. ಥ್ಯಾಂಕ್ ಯು. ನಿಯಾನ್ ಲೈಟ್, ಓಹೋ ಫುಲ್ ಬ್ಲಿಂಕಿಂಗ್, ಚೆನ್ನಾಗಿದೆ ಮಾಸ್ಕ್. ಇವಾಗ ಏನು ಹಾಕೊಂಡು ಬಂದಿದ್ದಾರೆ? ಸೇಮ್ ಲುಕ್ಕಲ್ಲಿ ಇದ್ದೀರಲ್ಲ. ಓಕೆ, ಸೆಕೆಂಡ್ ಸೆಗ್ಮೆಂಟ್ ಕ್ವೆಶನ್ ರೌಂಡ್ ಆದಮೇಲೆ ನಮ್ಮ ಡೇರಿಂಗ್ ಕಿಡ್ ಅಕ್ಷತಾ ಅವರಿಗೆ ಸ್ವಲ್ಪ ಡೇರ್ ಕೊಟ್ಟು ಮಜಾ ತಗೊಳ್ಳೋ ಟೈಮ್. ಏನಿಲ್ಲ, 3 ಕಪ್ಸ್ನ 1 by 1 ಚೂಸ್ ಮಾಡಿ ಡೇರ್ ಕಂಪ್ಲೀಟ್ ಮಾಡಿ. ಸಿಂಪಲ್, ಬಟ್ ವೆಯ್ಟ್ ಫಾರ್ ದ ಟ್ವಿಸ್ಟ್. ಓಕೆ, ಐ ವಿಲ್ ಚೂಸ್ ದಿಸ್ ಒನ್. ಓಕೆ, ನಿಮ್ಮ ಕಾಂಟ್ಯಾಕ್ಟಲ್ಲಿ ಇರೋ ಒಬ್ಬರಿಗೆ ಕಾಲ್ ಮಾಡಿ ಅವರು ನಿಮಗೆ ಕಿಸ್ ಕೊಡೋ ಥರ ಮಾತಾಡಬೇಕು. ಆದರೆ ನೀವು ಡೈರೆಕ್ಟಾಗಿ ಕೇಳೋ ಹಾಗಿಲ್ಲ. ಕಾಲಿಂಗ್ ಡ್ಯಾಡಿ ಮಾಮಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟ್. ಸೀರಿಯಸ್ಲಿ, ಅಂದರೆ ಹುಡುಗಿಗೆ ಯಾರಿಗಾದ್ರೂ ಮಾಡ್ಬೋದಲ್ವಾ? ಇಟ್ಸ್ ನಾಟ್ ಲೈಕ್ ಓಕೆ. ಯಾರಿಗೆ ಕಾಲ್ ಮಾಡೋಣ? ನನ್ನ ಬೆಸ್ಟ್ ಫ್ರೆಂಡ್ ಬರ್ಡೇ ಗರ್ಲ್ಗೆ ಕಾಲ್ ಮಾಡುವ. ಇವಳ ಹೆಸರು ದೀಪಿಕಾ ಅಂತ. ಲೌಡ್ ಸ್ಪೀಕರ್. ಫಸ್ಟ್ ಅವಳು ಕಾಲ್ ಎತ್ತಲಿ, ಅಂದರೆ ಡೈರೆಕ್ಟಾಗಿ ಹೇಳಂಗಿಲ್ಲ ಕಿಸ್ಕೊಡು ಅಂತ. ಅವಳು ಹೆಂಗೆ ಕೊಡ್ತಾಳೆ ಮತ್ತೆ? ನಾನು ಹೆಂಗೆ ಮಾತಾಡ? ಹಲೋ, ಆಕ್ಚುಲಿ ನನಗೆ ತುಂಬ ಬೇಜಾರಾಗ್ತಿತ್ತು ಕಣೆ, ಅದಕ್ಕೆ ಕಾಲ್. ಮಕ್ಕದ್ಮೇಲೆ ಹೊಡಿತೀನಿ, ಏನು ಬೇಜಾರು ಬರ್ತೀಯ ತಾನೆ? ಅಲ್ಲ, ಆಕ್ಚುಲಿ 12 o'clockಗೆ ವಿಶ್ ಮಾಡೋಕ್ಕಾಗಿಲ್ವಲ್ಲ. 12 o'clock ವಿಶ್ ಮಾಡಿದ್ರೆ ಏನು ಪ್ರೂವ್ ಆಗೋಯ್ತು? ನೀನ್ ನನ್ನ ಫ್ರೆಂಡ್ ಅಲ್ಲ ಅಂತನಾ? ಏನು ಹೇಳಿ? ಬಾಳೆ ನೀನು ಮುಗಿಸ್ಕೊಂಡು. ನಿನ್ ಪಾಡ್ಕಾಸ್ಟ್ ಸ್ಟಾರ್ಟ್ ಆಗಿಲ್ವಾ? ಅದು ಸ್ವಲ್ಪ ಬ್ರೇಕ್ ಕೊಟ್ಟಿದ್ದಾರೆ ಕಣೆ, ಒಂದು 5 ನಿಮಿಷ. ಮುಗಿಸ್ಕೋ, ಆರಾಮಾಗಿ ಬಾ. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಕೇಳು, ಯಾಕೋ ಮಿಸ್ ಮಾಡ್ಕೋತಿದೀನಿ ಅನ್ಸ್ತು, ಅದಕ್ಕೆ ಕಾಲ್ ಮಾಡಿದೆ. ನಿನ್ನ ಮಿಸ್ ಮಾಡ್ಕೊಂಡಿದ್ದಕ್ಕೆ ತಾನೇ ನಿನಗೆ ಕಾಲ್.
ನಗಿಸ್ಬೇಡವೆ ನನಗೆ. ಮುಗಿಸ್ಕೊಂಬಾರೆ, ಏನ ಮಿಸ್ ಮಾಡ್ಕೊಳ್ಳೋದು. ಎಲ್ಲಿದ್ಯಾ? ಯಾವ ಏರಿಯಾಲಿದ್ಯಾ? ಇಲ್ಲ ನಾಗರಬಾವಿ ಸರೌಂಡಿಂಗ್ ಇದ್ದೀನಿ. ಏ ನಮ್ಮ ಮನೆ ಹತ್ರ ಇದ್ದೇನೆ. ನಿಮ್ಮ ಮನೆ ಹತ್ರನಾ? ನೀನ್ ನಗ್ತಿರೋದು ಹಂಗೆ ಅನಿಸ್ತಾ ಯಾಕೋ ಉಚಿತ. ಇಲ್ಲ, ನಾನು ನಿಜವಾಗ್ಲೂ ಮಿಸ್ ಮಾಡ್ಕೋತಿದ್ದೆ, ಅದಕ್ಕೆ ಕಾಲ್ ಮಾಡಿದೆ ನಿನಗೆ. ಹೆಂಗ್ ಹೇಳಿ ಬೆಳಗ್ಗೆ ಕಿಸ್ ಮಾಡು ಅಂತ. ಹೋಗ್ಲಿ ಬಿಡು, ನಾನೇ ನಿಂಗೆ ಒಂದು ಕಿಸ್ ಕೊಡ್ತಿದ್ದೀನಿ. ಐ ವಾಸ್ ಮಿಸ್ಸಿಂಗ್ ಯು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ದೀಪ್ಸ್. ಥ್ಯಾಂಕ್ ಯು ಅಕ್ಕಟ್ಟು. ಏನೇ ಅವರೆಲ್ಲ ಯಾಕೆ ವಿಶ್ ಮಾಡ್ತಾ ಬಿಟ್ಟಿದ್ದಾರೆ? ಯಾರೇ ಅವರೆಲ್ಲ ಅಂದ್ರೆ? ಫ್ಯಾನ್ ಪೇಜ್ ಅವರೆಲ್ಲ ಯಾಕೆ ಫೋಟೋ ಹೋಗಿ ಏನು ನನ್ ಕಿಸ್ ಕೊಟ್ರೆ ಅದಕ್ಕೆ ರಿಪ್ಲೈ ಮಾಡ್ಬೇಕಂತ ಅನ್ಸಲ್ವೇನೆ? ಮಾಡ್ದೆ ಕಣೆ. ಎಲ್ಲೇ ಮಾಡ್ದೆ? ನೀನ್ ಕಿಸ್ ಕೊಟ್ಯಾ? ಹ್ಞೂ. ಹಾ, 2-3. ಓಕೆ ಸಾಕು, ಸರಿ. ಅಲ್ಲ, ನಾನ್ ನಿನ್ ಫ್ಯಾನ್ ಪೇಜ್ ಅವ್ರದ್ದು ಆಶ್ಚರ್ಯಕರ ಸಂಗತಿ. ಸರಿ, ಒಂದು 5 ನಿಮಿಷ ಕೊಡು, ಮಾಡ್ತೀನಿ ಮುಗಿಸ್ಕೊಂಡು. ಸರಿ, ಮುಗಿಸ್ಕೊಂಡ್ ಓಕೆ, ಮುಗಿಸ್ಕೊಂಬಾರೆ. ಹ್ಞೂ ಸರಿ, ಬರ್ತೀನಿ. ಡನ್. ಅಪ್ಪ, ಸದ್ಯ ಅವಳೇನು ಬೇರೆದೆಲ್ಲ ಮಾತಾಡಿಲ್ಲ. ಅಲ್ಲಿ ಹೋಗಿ ದಟ್ ಹಿಂಗೆ ಕಿತ್ಕೋಬೇಕಾ? ಎಲ್ಲ ಕೊಡ್ತೀರಾ? ಬೇರೆದೆಲ್ಲ ಏನು ಫುಲ್ ಜಾಸ್ತಿ ಎಲ್ಲ ಡೇರಿಂಗ್ ಕೊಟ್ಬಿಡಿ, ಕಷ್ಟ ಆಗುತ್ತೆ ಮಾಡೋಕ್ಕೆ. ಏನು ಮುಂದೆ ಇರುವ ತರಕಾರಿಯಿಂದ ಮಾಡಲಾಗುವ ಸ್ನ್ಯಾಕ್ಸ್ ಮೇನ್ ಕೋರ್ಸ್ನ 3 ಹೆಸರು ಹೇಳಿ. ನಿಮಗಿರೋ ಟೈಮು 10 ಸೆಕೆಂಡ್. ಹಾಗಲಕಾಯಿ ಪಲ್ಯ, ಹಾಗಲಕಾಯಿ ಸಾಂಬಾರು, ಹಾಗಲಕಾಯಿ ಚಟ್ನಿ. ಹಿಂಗೆ 10 ಸೆಕೆಂಡ್ಸ್ ಬೇಕಾಗಿರಲ್ಲ. ಇಂಥವೆಲ್ಲ ಡೇರಿಂಗ್ ಕೊಡಿ, ಚೆನ್ನಾಗಿ ಮಾಡ್ತೀನಿ. ದ ಲಾಸ್ಟ್, ಇನ್ನೇನು ಲಾಸ್ಟ್. ಓಕೆ, ಜಾಸ್ತಿ ಎಲ್ಲ ಡೇರಿಂಗ್ ಏನು ಕೊಡಬೇಡಿ. ನಿಮ್ಮ ಇನ್ಸ್ಟಾ ಸ್ಟೋರಿಯಲ್ಲಿ ಸ್ಕೇಡ್ ಅಂತ ನಮ್ಮ ಚಾನಲ್ನ ಸೆಟಪ್ಪಲ್ಲಿ ಒಂದು ಸೆಲ್ಫಿ ತಗೊಂಡು ಪೋಸ್ಟ್ ಮಾಡಿ 24 hours ಬಿಡಬೇಕು. ನಮ್ಮ ಚಾನಲ್ ಪೇಜ್ನ ಮೆನ್ಷನ್ ಮಾಡೋದು ಮರಿಬೇಡಿ. ಶೋರ್. ಲುಕ್ ಅಟ್ ದಿಸ್ ಮಾಸ್ಕ್ ಮ್ಯಾನ್ ಆ್ಯಂಡ್ ನೋಬಡಿ ಸ್ಪೀಕಿಂಗ್ ಹಿಯರ್. ಐ ಆಮ್ ಆ್ಯಕ್ಚುಲಿ ಸ್ಕೇರ್ಡ್. ಎಂಟೈರ್ ಇಂಟರ್ವ್ಯೂನಲ್ಲಿ ಒಬ್ಬರು ಲಿಟ್ರಲಿ ನಾಟ್ ಇವನ್ ಅ ಸಿಂಗಲ್ ವರ್ಡ್ ಕೇಮ್ ಔಟ್. ಸೊ ಕೀಪ್ ವೇಟಿಂಗ್ ಫಾರ್ ದಿಸ್ ಅಮೇಝಿಂಗ್ ಇಂಟರ್ವ್ಯೂ. ಆರ್ ಮಾಸ್ಕ್ ಮ್ಯಾನ್ ನಾಟ್ ಟಾಕಿಂಗ್. ನೀವು ಮತ್ತೊಂದೊಂದ್ಸಲಿ ಹೋಗಿ ಬರ್ತೀರಾ? ಚೆನ್ನಾಗಿದೆ ಲೈಟು. ಖುಷಿನ ಅನುಭವಿಸೋದಲ್ಲ, ಖುಷಿನ ಹಂಚೋದು. ಸಂತೋಷ ಆಗಮಿಸಿದ್ದಕ್ಕೆ ಧನ್ಯವಾದಗಳು. ಓ, ಥ್ಯಾಂಕ್ ಯು. ಓಕೆ, ಇಸ್ ದಿಸ್ ಫಾರ್ ಮೀ? ಓ, ಥ್ಯಾಂಕ್ ಯು. ಚೆನ್ನಾಗಿದೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ರಿಯಲಿ ನೈಸ್. ಡಿಫ್ರೆಂಟಾಗಿ ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ಥರ ಒಂದು ಏನೋ ಇಂಟರ್ವ್ಯೂ ಅಂತ ಹೇಳ, ಪಾಡ್ಕಾಸ್ಟ್ ಅಂತ ಹೇಳ ಗೊತ್ತಾಗ್ತಿಲ್ಲ. ಬಟ್ ಇಟ್ ವಾಸ್ ರಿಯಲಿ ಫನ್. ಫುಲ್ ಅನ್ಎಕ್ಸ್ಪೆಕ್ಟೆಡ್. ನಾವೇ ಕ್ವೆಶನ್ ಓದ್ಕೊಂಡು ನಾನೇ ಆನ್ಸರ್ ಮಾಡಿ ಫಸ್ಟ್ ಟೈಮ್ ಮಾತಾಡ್ತಿರೋದು. ಆ್ಯಂಡ್ ಮಾತಾಡಿ ಫುಲ್ ಲಿಟ್ರಲಿ ಬಾಯೆಲ್ಲ ನೋವು ಬಂದಿದೆ ನನಗೆ. ಸೊ ಅಷ್ಟು ಮಾತಾಡಿದ್ದೀನಿ. ಓಕೆ, ವಿ ಹ್ಯಾವ್ ಸಮಥಿಂಗ್ ಎಲ್ಸ್ ಆಲ್ಸೋ ಯುವರ್. ನೋಡುವ ಇದೇನಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಯುವರ್. ಇವ್ರದ್ದು ಫುಲ್ ಎಲ್ಲ ಡೆವಿಲ್ ಸ್ಟೈಲ್ ಹಾಂಟೆಡ್ ಥರ. ಇಷ್ಟು ಉದ್ದ ಇದೆ. ಅರ್ಧ ಎಲ್ಲ ಸುಟ್ಟಿ ಮಾಡಿದ್ದಾರೆ ಅಲ್ರಿ. ಇಷ್ಟು ಉದ್ದ ಇದೆ. ಇವತ್ತಿನ ಎಪಿಸೋಡ್ನ ಲಾಸ್ಟ್ ಆ್ಯಂಡ್ ಬೆಸ್ಟ್ ಸೆಗ್ಮೆಂಟ್ ಇದು. ನಾವು ನಮ್ಮ ಚಾನಲ್ನ ನೆಕ್ಸ್ಟ್ ಎಪಿಸೋಡ್ಗೆ ಯಾರನ್ನ ಕರಿತೀವಿ, ಯಾರು ಬರ್ತಾರೆ ಅನ್ನೋದು ಇನ್ನೂ ಡಿಸೈಡ್ ಆಗಿಲ್ಲ. ಸೊ ನಮಗೆ ಗೊತ್ತಿಲ್ಲ ಅಂದಮೇಲೆ ನಿಮಗೆ ಗೊತ್ತಿರಲ್ಲ. ನಿಮಗೆ ಕೊಟ್ಟಿರೋ ಟಾಸ್ಕ್ ಏನಂದರೆ, ನಾವು ಶೂಟ್ ಮಾಡೋ ನೆಕ್ಸ್ಟ್ ಎಪಿಸೋಡ್ಗೆ ಬರುವಂಥ ಸೆಲೆಬ್ರಿಟಿಗೆ ನಿಮ್ಮ ಕಡೆಯಿಂದ ಒಂದು ಪ್ರಶ್ನೆ ಕೇಳಬೇಕು. ಅದು ಹುಡುಗನ ಹುಡುಗಿನ ಅನ್ನೋದು ಏನು ಚಿಕ್ಕವರ ಸಿನಿಮಾ ಅವರ ಎಲ್ವಾ ಒಂದು ಗೊತ್ತಿಲ್ಲ. ಆದರೆ ನೀವು ಕೇಳೋ ಕ್ವೆಶನ್ ಅವರಿಗೆ ಸೂಟ್ ಆಗೋ ಥರ ಇರಬೇಕು. ಸೊ ಯೋಚನೆ ಮಾಡಿ ಕ್ವೆಶನ್ ಮಾಡಿ. ನಿಮ್ಮ ವಿಸ್
ಸೊ ನಾನು ಕ್ವೆಶನ್ ಕೇಳಿದಾಗ ನನಗೆ ಇನ್ನೊಂದು ಪ್ರೀವಿಯಸ್ ಗೆಸ್ಟಿಂದ ಇನ್ನು ಕ್ವೆಶನ್ ಇದೆ. ಶರಣ್ಯ ಶೆಟ್ಟಿ ಬಗ್ಗೆ 5 ಸಾಲಿನಲ್ಲಿ ಉತ್ತರಿಸಿ ಅಂತ ಕ್ವೆಶನ್ ಕೇಳಬೇಕು. ಸೊ ನನ್ನ ಬಗ್ಗೆ ಎಷ್ಟು ಚೆನ್ನಾಗಿ ಹೊಗಳುತ್ತಾರೆ ಅಂತ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡಬೇಕು. ಓಕೆನಾ? ಓಕೆ. ಸೊ ಕ್ವೆಶನ್ ಅರ್ಥ ಆಯಿತು. ಪರ್ಸ್ನಲಿ ನನಗೆ ಶರಣ್ಯ ಅವ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ದೆನ್ ಇವರು ಮಾಡಿರೋ ಪ್ಯಾಜೆಂಟಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದೆ, ಮಿಸ್ ಸೌತ್ ಇಂಡಿಯಾ. ಅವಾಗ ಲೈಕ್ ನಾವು ನೋಡ್ತೀವಲ್ಲ ಪ್ರೀವಿಯಸ್ ಇಯರ್ಸ್ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು, ನಮ್ಮ ಕರ್ನಾಟಕದಿಂದ ಯಾರಿದ್ರು ಅಂತ. ಆವಾಗ ನೋಡಿದಾಗ ಐ ಗಾಟ್ ಟು ನೋ ಲೈಕ್ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಅದೊಂದು ನೋಡಿದ್ದೀನಿ. ಆ್ಯಂಡ್ ಶಿ ಆ್ಯಕ್ಚುಲಿ ಡಿಡ್ ವೆಲ್. ಆ್ಯಂಡ್ ಜೊತೆಗೆ ಮಿಸ್ ಕ್ವೀನ್ ಆಫ್ ಇಂಡಿಯಾದಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರಿ. ಆ್ಯಂಡ್ ಅದು ಕೂಡ ನೋಡಿದ್ದೀನಿ, ಬಿಕಾಸ್ ಎಲ್ಲ ಪ್ರೀವಿಯಸ್ ಇಯರ್ ಶೋಸ್ ನೋಡಿದಾಗ. ಐ ಆಮ್ ನಾಟ್ ಶೋರ್ ಲೈಕ್ ನಿಮಗೆ ನಾನು ನೆನಪಿದ್ದೀನೋ ಅಲ್ವೋ ಅಂತ. ಬಟ್ ಆ್ಯಕ್ಚುಲಿ ನಾವಿಬ್ಬರು ಒಂದು 2-3 ಕಡೆ ಲೈಕ್ ಆಡಿಷನ್ಸ್, ಲುಕ್ ಟೆಸ್ಟಲ್ಲಿ ಮೀಟ್ ಆಗಿದ್ವಿ. ಬಟ್ ಯಾವತ್ತೂ ಮಾತಾಡಿಲ್ಲ. ಬಟ್ ಇವಾಗ ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಅದೊಂದು ನೆನಪಿರುತ್ತೆ, ಓಕೆ ಇವರೇ ಅಲ್ವಾ ನಾವು ನೋಡಿದ್ದು. ಆ್ಯಂಡ್ ಹಾಗಾಗಿ 2-3 ಸಲ ಫೇಸ್ ಟು ಫೇಸ್ ನಾವು ನೋಡಿದಾಗ ಅದು ಒಂದು ನೆನಪಿದೆ. ಆ್ಯಂಡ್ ಐ ಫೀಲ್ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್ ಲೈಕ್ ನಿಮ್ಮ ಅಚೀವ್ಮೆಂಟ್ಸ್ ನೋಡಿ. ಆ್ಯಂಡ್ ಜೊತೆಗೆ ನಿಮ್ಮ ಯು ಹ್ಯಾಡ್ ಒನ್ ದ ಸೈಮಾ ಅವಾರ್ಡ್ಸ್ ಅಂತೆಲ್ಲ ಹಾಕಿದ್ರಿ. ಆ್ಯಂಡ್ ಆ್ಯಕ್ಚುಲಿ ನನಗೂ ತುಂಬ ಖುಷಿ ಆಯಿತು ಅದೆಲ್ಲ ನೋಡಿ. It was very promising and I wish you all the very best in upcoming project gella. So do well and keep always smiling, be kind to people and be humble. So hange adastu jaasti awards na tagoltiri and make proud and make the younger generation people let know that it doesn't matter where you come from, who is your parents are, just hard work and believing in ourselves will actually work out. And I think that one thing na nimmal nodidini. And I think one of the podcast in the Instagram ಅಲ್ಲಿ ನೋಡಿದಾಗ I felt that you do a lot of manifestation. ಸೊ ಹಾಗಾಗಿ ಕೀಪ್ ರೀಚಿಂಗ್ ಗುಡ್ ಥಿಂಗ್ಸ್, ಗುಡ್ ಡೀಡ್ ಟು ದ ಪೀಪಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು wiz.com ಇವರ ಇಂಟರ್ವ್ಯೂನಲ್ಲಿದ್ದೀನಿ. ಕೇಳಿದಾಗೆಲ್ಲ ಏನು ಅಂತ ಕೇಳಿದಾಗಿಲ್ಲ ನೀವು ಬಂದು ನೋಡಿ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಗೊತ್ತಾಗೋದು ಅಂತ ತುಂಬ ಹೇಳಿದರು. ಆ್ಯಂಡ್ ಆ್ಯಕ್ಚುಲಿ ಹಾಗೇ ಇದೆ. ಲೈಕ್ ನಾರ್ಮಲ್ ಆಗಿ ಬೇರೆ ಪಾಡ್ಕಾಸ್ಟ್ ಆಗಿ ಇಂಟರ್ವ್ಯೂಸ್ ಥರ ಇಲ್ಲ. ಇಟ್ಸ್ ವೆರಿ ವೆರಿ ಯೂನಿಕ್. ಸೊ ಫುಲ್ ಪ್ಲ್ಯಾಂಡ್ ಏನೇನೋ ಅಂದ್ಕೊಂಡಿದ್ದೆ ಹೆಂಗೆಂಗೋ ಇರುತ್ತೆ ಅಂತ. ಆ್ಯಕ್ಚುಲಿ ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಯೂನಿಕ್ ಆ್ಯಂಡ್ ಫುಲ್ ವೆಲ್ ಪ್ಲ್ಯಾಂಡ್ ಅಂತ ಅನಿಸ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಆ್ಯಂಡ್ ಎಲ್ಲರೂ ಇದೇ ಥರ ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಲೈಕ್ ಮಾಡ್ತಾ ಪ್ರತಿ ವೀಡಿಯೋಸ್ಗೂ ನಿಮ್ಮ ಜಾಸ್ತಿ ಸಪೋರ್ಟ್ ಇರಲಿ. ಬಿಕಾಸ್ ಒಂಥರ ಯೂನಿಕ್ ಕಾನ್ಸೆಪ್ಟಲ್ಲಿ ಇಂಟರ್ವ್ಯೂಸ್ ಮಾಡ್ತಿದ್ದಾರೆ. ಐ ಹೋಪ್ ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ. ಬಿಕಾಸ್ ನನಗೂ ಪರ್ಸ್ನಲಿ ಇಷ್ಟ ಆಯಿತು. ಇದು ಬೇರೆ ಇಂಟರ್ವ್ಯೂಸ್ ಆಗಲಿ ಪಾಡ್ಕಾಸ್ಟ್ ಥರ ಇರಲಿಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಐ ಹೋಪ್ ಯು ಗೈಸ್ ಹ್ಯಾಡ್ ಲಾಟ್ ಆಫ್ ಫನ್. And thank you for watching my videos and other videos too. So please don't forget to subscribe the channel wiz.com. Thank you.